ನಿಮ್ಗೆ ಕೃಷಿನ ಮಾಡಿ ಅಭ್ಯಾಸನೇ ಇಲ್ಲ ಅಂದ್ಮೇಲೆ ನಿಮ್ಗೆ ಹೆಂಗೆ ಬಂತಿದು ಅಲ್ಲ ಹೆಂಗ್ ಕಲ್ತ್ರಿ ಇದನ್ನೆಲ್ಲ? ಸರ್ ಈಗ ನನಗೆ ಇದು 400 ರೂಪಾಯಿ ಕೊಟ್ರೆ ನನಗೆ ಲಾಸ್ ಇದೆ. ನನಗೆ ಜ್ಯೂಸ್ ಚೆನ್ನಾಗಿ ಓಡುತ್ತಲ್ಲ. ಮೊದಲನೇ ದಿನ 28 ಬಾಟ್ಲು ಮಾರಿದ್ದೆ. ಸರಿ, ಇವತ್ತು 200-250 ಹೋಗುತ್ತೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೆಲ್ಲ ಹಾಕಿರೋ ಜ್ಯೂಸ್ ಅಂದ್ರೆ ನಂದೊಂದೇ ಇರೋದು. ಯಾಕೆ ಕುಡಿಬೇಕು ನೆಲ್ಲಿಕಾಯಿ ಜ್ಯೂಸ್ ನಾವು? ನಿಮ್ಗೆ ಏನಾದ್ರು ಶುಗರ್ ಇತ್ತು ಅಂತಂದ್ರೆ, ಡಯಾಬಿಟೀಸ್ ಇತ್ತು ಅಂತಂದ್ರೆ ಅದು ರಿವರ್ಸ್ ಆಗಿರುತ್ತೆ. ಬರೀ ಅದು ಟೇಸ್ಟ್ ನೋಡಿನೇ ಫಸ್ಟ್ ಕೊಲೆಸ್ಟ್ರಾಲ್ ಕಮ್ಮಿ ಆಗೋಯ್ತು. ಇದು ನಿಮ್ಗೆ ಹಾರ್ಟ್, ಕಿಡ್ನಿ, ಲಿವರ್ 3 ಆರ್ಗನ್ಸ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಟನ್ಗೆ 4,000 ರೂಪಾಯಿ ತಗೋಬೇಕಂತ ಇದೆ. 4 ಸರ್, ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ನಾನ್ ಮಾಡ್ಕೋತೀನಿ. ಬೇಲ್ದಣ್ಣಿಗೆ ಸದ್ಯಕ್ಕೆ 20 ರೂಪಾಯಿ ತಗೋತಾ ಇದೀವಿ ಕೆಜಿ. ನಲ್ಲಿಕಾಯಿ 50 ರೂಪಾಯಿ ತಗೋತಾ ಇದೀವಿ. ಈರುಳ್ಳಿಕಾಯಿ 30 ರೂಪಾಯಿ ತಗೋತಾ ಇದೀವಿ. ಅದು ರೋಡ್ ಸೈಡ್ ಅಲ್ಲಿ ನಿಂತು ಅಡ್ವರ್ಟೈಸ್ ಮಾಡಿದೆ ಅಂತ. ಇದೇ ಟೇಬಲ್ 4-5 ಜ್ಯೂಸ್. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಶರಣ್ರೆ, ಎಲ್ಲಾರ್ಗು ಶರಣಾರ್ಥಿ. ಸೊ ನಾವೀಗ ಶ್ರೀನಿಧಿ ಅವರ ಶ್ರೀನಿ ಫಾರ್ಮಿಗೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು. ತಹರೇವಾರಿಯ ಜ್ಯೂಸ್ಗಳು ಏನೇನಿದಾವೆ ಎಲ್ಲವೂ ಕೂಡ ಇವರು ಇಲ್ಲಿ ಮಾಡ್ತಾರ. ಇವ್ರದ್ದು ಪ್ರೊಡಕ್ಷನ್ ಏನೇನೈತಿ, ಇವ್ರ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನೇನದಾವ ಅನ್ನೋದನ್ನ ಅವ್ರ ಬಾಯಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದೊಂದಾಗಿ ನೋಡೋಣ್ರಿ ಒಳಗಡೆ ಏನದಾವ ಅಂತ. ಈಗ ಬೇಲದಣ್ಣು ಬಂದಿರೋದು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಸರ್, ಇದು ಬೇಲ್ದಣ್ಣು ಇದು? ಬೇಲ್ದಣ್ಣು ಇದು. ನಿಮ್ಗೆ ಹೆಂಗ್ ಸಿಗುತ್ತೆ ಇದು ಬೇಲ್ದಣ್ಣು? ಸರ್, ಇದು ಬೇಲದಣ್ಣು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಇದು ಏನಂತಂದ್ರೆ ಮೆಡಿಸಿನಲ್ ಫ್ರೂಟ್ ಇದು, ಮತ್ತೆ ಅಂಡರ್ ರೇಟೆಡ್ ಫ್ರೂಟ್ ಇದು. ಅಂಡರ್ ರೇಟೆಡ್ ಅಂತಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇಲ್ಲ ಇದು. ಇದು ನಾವೇನ್ ಮಾಡ್ತೀವಿ ಅಂತಂದ್ರೆ ಹಳ್ಳಿ ಹೋಗ್ತೀವಿ, ಯಾರ ಹತ್ರ ಒಂದೊಂದು ಮರ ಇರತ್ತೆ, ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ತೀವಿ. ಅವ್ರು ಎತ್ತಿಟ್ಟಿರ್ತಾರೆ, ವಾರಕ್ಕೊಂದ್ಸತಿ ಕಲೆಕ್ಟ್ ಮಾಡ್ಕೋತೀವಿ. ಅಂದ್ರೆ ನೀವು ಡೈರೆಕ್ಟ್ ರೈತರಿಂದ ಖರೀದಿ ಮಾಡ್ತೀರಿ? ಮನೆಯಿಂದ ಎಲ್ಲಿ ಹಣ್ಣಿದೆ ಅಲ್ಲಿಂದಾನೆ. ನಿಮ್ಗೆ ಯಾರಾದ್ರೂ ಈ ತರ ನಮ್ಮ ಹತ್ರನು ಈ ತರ ಬೇಲದ ಹಣ್ಣಿದೆ ಬೇಕು ಅಂತ ನಾವು ತಗೋತೀವಿ. ಎಲ್ಲ ಕಡೆಯಿಂದ ಕಂಡೀಷನ್ ಇರುತ್ತೆ ಅದಕ್ಕೆ? ಕಂಡೀಷನ್ ಏನಿಲ್ಲ, ಉದ್ರಿರೋದು ಬೇಕು, ಮರದಿಂದ ಕಿತ್ತಿರೋದಾದ್ರೆ ಬೇಡ. ಅಂದ್ರೆ ನೆಲಕ್ ಬಿದ್ದಿರ್ಬೇಕದು? ನೆಲಕ್ ಬೀಳ್ಬೇಕದು. ಹಣ್ಣಾಗಿ ಉದ್ರಿದ್ರೆ ಮಾತ್ರ ನಾವು ಜ್ಯೂಸ್ ಬಳಸ್ತೀವಿ. ಮರದಿಂದ ಕಿತ್ತರೆ ಇದಾಗಲ್ಲ. ಅಲ್ಲ, ಮರದಿಂದ ಕಿತ್ತು ಏನ್ ಮಾಡ್ತಾರೆ, ಬಿಸಿನೀರ್ಗೆ ಹಾಕ್ಬಿಡ್ತಾರೆ. ಬಿಸಿನೀರ್ಗೆ ಹಾಕಿ ಇದ್ ಮಾಡ್ತಾರೆ. ಆ ತರದ್ದು ಬೇಲದ ಹಣ್ಣು ತಿಂತ ಬಂತು ಅಂದ್ರೆ ನಿಮ್ಗೆ ಗಂಟ್ಲು ಕೆರೆತ ಬರುತ್ತೆ, ಮತ್ತೆ ಎದೆ ಉರಿ ಬರುತ್ತೆ. ಆ ತರ ಪ್ರಾಬ್ಲಮ್ ಆಗುತ್ತೆ. ಇದು ಹಣ್ಣಾಗಿ ಉದುರಿರೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಎಷ್ಟು ಕೊಟ್ಟರು ತಗೋತೀರಾ? ಈಗ ಬೇಲದಣ್ಣಿಗೆ ಎಷ್ಟು ಡಿಮಾಂಡ್ ಆಗಿದೆ ಅಂತಂದ್ರೆ, ಈಗ ಬೇಲದಣ್ಣು ಜ್ಯೂಸೇ ಈಗ ನಂಬರ್ 1. ನಲ್ಲಿಕಾಯಿ ಬಿಟ್ರೆ ನಮ್ದು ಬೇಲದಣ್ಣು ಚೆನ್ನಾಗಿ ಓಡುತ್ತೆ. ಹೌದಾ? ಸರ್, ಈಗ ಜ್ಯೂಸ್ ಮಾಡಕ್ ರೆಡಿ ಆಗ್ತಿದ್ಯಾ ಇದು? ಸರ್ ಇಲ್ಲ, ಹಣ್ಣು ತೆಗೆದು ನಾವು ಕವರ್ ಅಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಬೇಕಾದಂಗೆ ಹಣ್ಣು ಯೂಸ್ ಮಾಡ್ಕೋತೀವಿ. ಇದು ಹಣ್ಣಿದೆ, ಇದನ್ನ ರೆಫ್ರಿಜರೇಟ್ ಮಾಡ್ಬಿಡ್ತೀವಿ, ಫ್ರೀಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನಮ್ಗೆ ಆರ್ಡರ್ ಬಂದಂಗೆ ನಾವು ಬೆಲ್ಲ ಹಾಕಿ ಇದ್ ಮಾಡ್ತೀವಿ. ಇದೇ ಬೆಲ್ಲ. ಇದು ಬೆಲ್ಲನಾ? ಇದೇ ಬೆಲ್ಲ. ನೀವೇ? ನಾನೇ ಕಬ್ಬು ಬೆಳೆದು ಬೆಲ್ಲ ಮಾಡಿರೋದು ಇದು. ಇದು 2 ವರ್ಷದ ಹಳೆ ಬೆಲ್ಲಗಳು ಇದು. ಹೌದು. ಏನಾಗಲ್ವಾ ಅದು? ಏನಾಗಲ್ಲ. ಈಗ ನಾವು ಕಬ್ಬು ಬೆಳೆಯೋದು ಕ್ವಾಲಿಟಿ ಆಗಿ ಕಬ್ಬು ಬೆಳೆಯೋದ್ರಿಂದ ಏನು ಕೆಮಿಕಲ್ ಬಳಸೋದಿಲ್ಲ ಅದರಲ್ಲಿ. ಮತ್ತೆ ಅಂತರನು ಜಾಸ್ತಿ ಕೊಟ್ಟಿರ್ತೀವಿ. 1 ಸಾಲ ಇಲ್ಲಿದ್ರೆ 1 ಸಾಲ ಇಲ್ಲಿರುತ್ತೆ ಕಬ್ಬು. ಇದೇ ಬೆಲ್ಲನ ನೀವು ಜ್ಯೂಸ್ಗೂ ಹಾಕ್ತೀರಾ, ಸೇಲು ಮಾಡ್ತೀರಾ? ಹೌದು. ಇದೇ ಬೆಲ್ಲನ? ಹೌದು. ಈ ತರ ಇದೆ ನಮ್ದು ಪ್ಯಾಕೆಟ್. ಅಂದ್ರೆ ಇನ್ನ ಇದೆಲ್ಲ ಬ್ರಾಂಡಿಂಗ್ ಆಗ್ಬೇಕು. ಈಗ ಒಂದನ್ನ ಬ್ರಾಂಡಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ 5 ರಿಂದ 6 ಲಕ್ಷ ಖರ್ಚಾಗತ್ತೆ. ಇದು ಎಷ್ಟು ಕೆಜಿ ಸರ್? ಇದು 2 ಕೆಜಿ. ಇದು 2 ಕೆಜಿ. ಇದು ಎಷ್ಟು ಇದ್ರ ಬೆಲೆ? ಇದು 400 ರೂಪಾಯಿ. ಇದು ಆರ್ಗ್ಯಾನಿಕ್. ಅಂದ್ರೆ ಏನಾಗಿದೆ ಅಂತಂದ್ರೆ, ಈಗ ನಾವು ಫಸ್ಟ್ ಮೊದಲನೇ ವ್ಯಾಲ್ಯೂ ಅಡಿಷನ್ ಏನಪ್ಪಾ ಅಂತಂದ್ರೆ, ಕಬ್ಬು ಬೆಳೆಯೋದು, ಬೆಲ್ಲ ಮಾಡೋದು. ಇದು ಮೊದಲನೇ ಹೆಜ್ಜೆ ಆಯ್ತು. 2ನೇ ಹೆಜ್ಜೆ ಬಂದು ಬೆಲ್ಲದಲ್ಲಿ ಪುನಃ ಜ್ಯೂಸ್ ಮಾಡೋದು. ಈಗ ನನಗೆ ಇದು 400 ರೂಪಾಯಿ ಕೊಟ್ರೆ ನನಗೆ ಲಾಸ್ ಇದು. ನನಗೆ ಜ್ಯೂಸ್ ಚೆನ್ನಾಗಿ ಓಡುತ್ತಲ್ಲ. ಜ್ಯೂಸ್ ಇಂದ ಇನ್ನ ಆದಾಯ ಜಾಸ್ತಿ, ಬೆಲ್ಲದಿಂದ ಕಮ್ಮಿ ಆಗತ್ತೆ ಅಂತ ಸೆಕೆಂಡ್ ಸ್ಟೇಜ್ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಈ ಪತ್ರಿಕೆನ ನೋಡಿ ನಿಮ್ಮ ಹುಡುಕೊಂಡ್ ಬಂದಿರೋದು ನಾನು ಬೇಲದಣ್ಣಿನ ಜ್ಯೂಸ್ಗೋಸ್ಕರ. ಈಗ ಬೇಲದಣ್ಣ ಜ್ಯೂಸ್ ಹೆಂಗೆ ಸ್ಪೆಷಲ್ ಅಂತಂದ್ರೆ, ಈಗ ನಮಗ್ ಸಿಗ್ತಾ ಇರೋ ಜ್ಯೂಸ್ ಎಲ್ಲ ಬಂದು ಸಕ್ಕರೆನಲ್ಲಿ ಸಿಗ್ತಾ ಇದೆ. ಯಾರು ಬೆಲ್ಲದಲ್ಲಿ ಜ್ಯೂಸ್ ಮಾಡಿಲ್ಲ. ಈಗ ನಮ್ದೇ ಫಸ್ಟ್ ಜ್ಯೂಸ್. ಬೇಲದಣ್ಣ ಮೇಲೆ ಕರ್ನಾಟಕ ಅಂದ್ರೆ ಇಂಡಿಯಾದಲ್ಲೂ ವರ್ಕ್ ಮಾಡ್ತಾ ಇದಾರೆ, ಮತ್ತೆ ಶ್ರೀಲಂಕಾದಲ್ಲೂ ವರ್ಕ್ ಮಾಡ್ತಾ ಇದಾರೆ. ಆದ್ರೆ ಶ್ರೀಲಂಕಾದಲ್ಲಿ ಇರೋ ಜ್ಯೂಸ್ ಬಂದು ಸಕ್ಕರೆ ಹಾಕ್ಬಿಟ್ಟಿದ್ದಾರೆ ಅವರು. ಶ್ರೀಲಂಕಾದಲ್ಲಿ ಕಬ್ಬೆ ಬೆಳೆಯಲ್ಲ, ಕಬ್ಬು ಬೆಳೆದ ಇರೋದ್ರಿಂದ ಬೆಲ್ಲ ಇಲ್ಲ ಅವ್ರ ಹತ್ರ. ಸಕ್ಕರೆ ಹಾಕಿ ಬೆಲ್ಲದ ಜ್ಯೂಸ್ ಮಾಡಿದ್ದಾರೆ. ಮತ್ತೆ ನಾನೇ ಬೆಲ್ಲ ಮಾಡ್ತಾ ಇರೋದ್ರಿಂದ ಬೆಲ್ಲ ಹಾಕಿ ಜ್ಯೂಸ್ ಮಾಡಿರೋದು. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೆಲ್ಲ ಹಾಕಿರೋ ಜ್ಯೂಸ್ ಅಂದ್ರೆ ನಂದೊಂದೇ ಇರೋದು. ಫಸ್ಟ್ ಪರ್ಸನ್ ಮಾಡಿರೋದು. ಹೆಲ್ತ್ ಬೆನಿಫಿಟ್ಸ್ ಏನಿದೆ ಒಟ್ಟಾರೆ ಈ ಬೆಲ್ಲ? ಬೇಲದಣ್ಣು ಬಂದು ನಿಮ್ಮ ಹೊಟ್ಟೆನಲ್ಲಿ ಯಾವ್ದಾದ್ರು ಹುಣ್ಣಿದ್ರೆ, ಕರಳಿನಲ್ಲಿ ಯಾವ್ದಾದ್ರು ಹುಣ್ಣಿದ್ರೆ ಆ ಹುಣ್ಣುಗಳನ್ನ ಸರಿ ಮಾಡುತ್ತೆ. ಹೌದಾ? ಬೇಲದಣ್ಣು. ಆಮೇಲೆ ಬೆಲ್ಲ ಬಂದು ಅದು ಮಿನರಲ್ಸ್. ಅದು ನಿಮ್ಗೆ ಇನ್ಸ್ಟ್ಯಾಂಟ್ ಎನರ್ಜಿ. ಅಂದ್ರೆ 1 ಸ್ಪೂನ್ ಬೆಲ್ಲ ತಿಂದ ತಕ್ಷಣ ನಿಮ್ಗೆ ಎನರ್ಜಿ ಸಿಗುತ್ತೆ. 1-1.5 ಗಂಟೆ ಹೊಟ್ಟೆ ಹಸುವಾಗದೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಇದ್ಕೊಡತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದು, ಮಿನರಲ್ಸ್ ಬಂದು. ಮತ್ತೇನೇನ್ ಹೆಲ್ತ್ ಬೆನಿಫಿಟ್ಸ್ ಅದಾವೆ ಇವೆರಡರಿಂದ?
ಸರ್ ಇದು ನೀವು ಕುಡಿದ ತಕ್ಷಣ ಇನ್ಸ್ಟಂಟ್ ಎನರ್ಜಿ, ಮತ್ತೆ ಹೊಟ್ಟೆ ಈಗ ಊಟ ಮಾಡಿರ್ತೀರಾ, ಅರಗ್ತಾ ಇರಲ್ಲ, ಅಥವಾ ಈಗ ನಾನ್ ವೆಜ್ ತಿನ್ಬಿಟ್ಟಿದ್ದೀರಾ, ಒಂದ್ ಬೇಲ್ದೆನ್ ಜ್ಯೂಸ್ ಕುಡಿದ್ರೆ ಇನ್ನು 2 ಅವರ್ಗೆ ನೀವು ಪುನಃ ಇನ್ನೊಂದು ಬಿರಿಯಾನಿ ತಿನ್ನಕ್ ರೆಡಿ ಆಗ್ಬಿಟ್ಟಿರ್ತೀರಾ. ಇದು ಬೇಲದ ಹಣ್ಣಿನ ಮಹತ್ವ ರೀ. ನಾನು ಮೊದ್ಲೇ ಹೇಳ್ದಂಗ ಬೇಲದ ಹಣ್ಣು ಮತ್ತೆ ಈ ಟ್ರೆಡಿಷನಲ್ ಮೇಕಿಂಗ್ ಆಫ್ ಬೆಲ್ಲ ಏನಿದೆಯಲ್ಲ ಅದೆಲ್ಲವೂ ನಮ್ಮ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಭಾಗಗಳು ಅವೆಲ್ಲ. ಸರ್ ಈಗ ಬೇಲದ ಹಣ್ಣು ಬಿಟ್ರೆ ನಿಮ್ಮ ಹತ್ರ ನೆಕ್ಸ್ಟ್ ಫೇಮಸ್ ಜ್ಯೂಸು ಸರ್ ನೆಲ್ಲಿಕಾಯಿ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಸರ್ ಇದು ಒಂದು ಬಾಕ್ಸ್ ಅಲ್ಲಿ 20 ಜ್ಯೂಸ್ ಇರುತ್ತೆ. ಇದು ನಾವು ಹೇಗೆ ರೆಕಮೆಂಡ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಳಿಗ್ಗೆ ಒಂದು ಜ್ಯೂಸ್, ರಾತ್ರಿ ಒಂದು ಜ್ಯೂಸ್ ಕುಡೀರಿ ಅಂತ ಎಲ್ಲರಿಗೂ ಹೇಳ್ತಾ ಇದೀವಿ. ಇದು ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾವ್ದು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ. ಈ ತರ ಇದೆ ಪೌಚ್. ಸರ್ ಎಷ್ಟು ml ಇರುತ್ತೆ ಇದು? ಸರ್ ಇದು 200 ml ಇದು. 200 ml. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿರ್ತೀರಿ? ಇದು ನೆಲ್ಲಿಕಾಯಿ ರಸ, ಮೆಣಸು, ಜೀರಿಗೆ, ಶುಂಠಿ, ಪುದೀನ. ಪ್ರಿಸರ್ವೇಟಿವ್ ಅಂತಂದ್ರೆ ಇದು ಪ್ರಿಸರ್ವೇಟಿವ್ ಅಂತ ಏನಿಲ್ಲ, ಇದು ಪಾಶ್ಚರೈಸೇಷನ್ ಮಾಡ್ತೀವಿ ನಾವು. ಈಗ ನಿಮ್ಗೆ ಇಡ್ಲಿ ಬೇಯಿಸ್ತೀರಾ ಗೊತ್ತಾ, ಕೆಳಗಡೆ ನೀರ್ ಕುದೀತಾ ಇರುತ್ತೆ, ಹಬೆ ಬರುತ್ತೆ, ಆತರ ಇದು ಪಾಶ್ಚರೈಸ್ ಆಗುತ್ತೆ. ಎಷ್ಟು ಲೈಫ್ ಇದೆ? ಸರ್ ಇದು ಈಗ ಸದ್ಯಕ್ಕೆ 45 days ಕೊಟ್ಟಿದ್ದೀವಿ. ಈಗ ನಾವು ಎಲ್ಲಾ ಮಿಷಿನರಿ ಹಾಕ್ಬೇಕಂತ ಇದೀವಿ, ರೈಟ್ ಮಿಷಿನರೀಸ್. ಬ್ಯಾಂಕ್ ಲೋನ್ ಅಪ್ರೂವ್ ಆಗ್ತಾ ಇದೆ. ಲೋನ್ ಅಪ್ರೂವ್ ಆದ್ಮೇಲೆ ಅಂದ್ರೆ ಒಂದು ಕೋಲ್ಡ್ ಚೈನ್ ಅಲ್ಲಿ ಪ್ರಾಸೆಸ್ ಮಾಡ್ತಾ ಬರ್ತೀವಿ. ಯಾಕೆ ಕುಡಿಬೇಕು ನೆಲ್ಲಿಕಾಯಿ ಜ್ಯೂಸ್ ನಾವು? ಸರ್ ಇದು ಒಂದು ಜ್ಯೂಸ್ ಕುಡಿದ ತಕ್ಷಣ, ಈಗ ಒಂದು ಜ್ಯೂಸ್ ಅಲ್ಲಿ ನಿಮ್ಗೆ 60 mg ವಿಟಮಿನ್ ಸಿ ಇದೆ. ಓಕೆ. ಈಗ ನೀವು ಇದು ಜ್ಯೂಸ್ ಕುಡಿದ ತಕ್ಷಣ ಇಮಿಡಿಯೇಟ್ ಆಗಿ ವಿತಿನ್ 3 minutes ಅಲ್ಲಿ ನಿಮ್ಮ ಹೊಟ್ಟೆನಲ್ಲಿ ಎಷ್ಟು ಗ್ಯಾಸ್ ಇದ್ರೂ ಬರ್ಪ್ ಮಾಡ್ಬಿಡ್ತೀರಾ, ಅಂದ್ರೆ ಆಚೆ ಬಂದ್ಬಿಡುತ್ತೆ, ತೇಗಲ್ ಬಂದ್ಬಿಡುತ್ತೆ. ಓಕೆ. ಎದೆ ಉರಿ ಇತ್ತು ಅಂತಂದ್ರೆ 5 ನಿಮಿಷದಲ್ಲಿ ಎದೆ ಉರಿ ಹೊಟ್ಟೋಗತ್ತೆ. ಆಮೇಲೆ ಹೊಟ್ಟೆ ಹಸು ಜಾಸ್ತಿ ಆಗತ್ತೆ, ಊಟ ತಿಂಡಿ ಚೆನ್ನಾಗಿ ಮಾಡ್ತೀರಾ. ಇದರಲ್ಲಿ ಡಯಟ್ರಿ ಫೈಬರ್ ಅಂತ ಇರುತ್ತೆ. ಈಗ ನೀವು ಡಯಟ್ರಿ ಫೈಬರ್ ತಗೋತಾ ಬಂತು ಅಂದ್ರೆ ನಿಮ್ಗೆ ಹೊಟ್ಟೆ ಹಸು ಆಗೋದು ಅಥವಾ ತಿಂದಿರೋದನ್ನ ಅರಗಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ನೀವು ರೆಗ್ಯುಲರ್ ಆಗಿ ಕುಡಿತಾ ಬಂತು ಅಂತಂದ್ರೆ ನೀವು ವೆಯ್ಟ್ ಲಾಸ್ ಆಗ್ತೀರಾ. ಈಗ ಒಂದು 100 days 200 ಜ್ಯೂಸಸ್ ಕುಡಿದ್ರೆ ವೆಯ್ಟ್ ಲಾಸ್ ಆಗಿರ್ತೀರಾ. ಅಥವಾ ನಿಮ್ಗೆ ಏನಾದ್ರು ಶುಗರ್ ಇತ್ತು ಅಂತಂದ್ರೆ, ಡಯಾಬಿಟೀಸ್ ಇತ್ತು ಅಂತಂದ್ರೆ ಅದು ರಿವರ್ಸ್ ಆಗಿರುತ್ತೆ, ಅಂದ್ರೆ HbA1c ಕೌಂಟ್ ಕಮ್ಮಿ ಆಗಿರುತ್ತೆ. ಸರ್ ಈಗ ನೀವು ನೆಲ್ಲಿಕಾಯಿ ಜ್ಯೂಸ್ ಅನ್ನ ಫಸ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಸರ್ ಇದು ನಾವು ಮೊದಲು ಒಂದಷ್ಟು 4-5 ಜ್ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಫಸ್ಟ್ ನೀವು ಕಸ್ಟಮರ್ಗೆ ಅಂತ ಕೊಟ್ಟಿದ್ದೆ ಅವಾಗ? ಅದು ಲೇಟ್, ಒಂದು 3 ತಿಂಗಳಾದ್ಮೇಲೆ. ಇದೇನಾಗೋಯ್ತು ಅಂತಂದ್ರೆ ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಇದ್ದೆ. ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತಿಂಡಿ ಆದ್ಮೇಲೆ ಲೂಸ್ ಮೋಷನ್ ಆಗ್ಬಿಡುತ್ತೆ. ಇದೇನಂತಂದ್ರೆ ನಿಮ್ಗೆ ಒಂದು ನೆಲ್ಲಿಕಾಯಿ ತಿಂದಾಗ, ಖಾಲಿ ಹೊಟ್ಟೆನಲ್ಲಿ ನೆಲ್ಲಿಕಾಯಿ ತಿಂದ್ರೆ ತಿಂಡಿ ಆದ್ಮೇಲೆ ಅದು ಲೂಸ್ ಮೋಷನ್ ಆಗತ್ತದು. ಅದೇ ನಿಮ್ಗೆ ಹೊಟ್ಟೆ ಕ್ಲೀನ್ ಆಗೋದು. ನಿಮ್ಗೆ ಲಿವರ್ ಅಲ್ಲಿ ಏನ್ ಕಲ್ಮಶಗಳಿರುತ್ತೆ ಎಲ್ಲಾನು ಆಚೆಗೆ. ಇಟ್ ಮೀನ್ಸ್ ಅದು ಸೈಡ್ ಎಫೆಕ್ಟ್ ಅಲ್ಲ, ಸೈಡ್ ಎಫೆಕ್ಟ್ ಅಲ್ಲ, ಮೇನ್ ರಿಸಲ್ಟೇ ಅದು. ಸೈನ್ ಆಫ್ ಗುಡ್ ಇದು ಹೌದು, ಡಿಟಾಕ್ಸಿಫಿಕೇಶನ್. ಇದು ಏನಾಯ್ತು ಅಂತಂದ್ರೆ ಈ ತರ ಲೂಸ್ ಮೋಷನ್ ಆಗ್ತಾ ಇದೆ. ಹೆಂಗ ಹೇಳೋದು ಜನಕ್ಕೆ, ಒಂದ್ ಜ್ಯೂಸ್ ಕುಡೀರಿ ಲೂಸ್ ಮೋಷನ್ ಆಗ್ಬಿಡುತ್ತೆ, ಖಾಲಿ ಹೊಟ್ಟೆನಲ್ಲಿ ಕುಡೀರಿ ಅಂತ. ಇದು ನಮ್ಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ 10 ಗಂಟೆ ಮೇಲೆ ಅಂಗಡಿನಲ್ಲಿ ಇಟ್ಟಿದ್ವಿ. ಫಸ್ಟ್ ಒಂದು 3 ದಿನ ಬೇಲದನ್ ಜ್ಯೂಸ್ ಕುಡಿತಿದ್ದವರು ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರು 3 ದಿನ. ಆಮೇಲೆ ಹೇಳಿದ್ರು ನನಗೆ ಎದೆ ಉರಿ ಬರೋದು, ನನಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ, ವಾರದಲ್ಲಿ 5 ದಿನ ಉಪ್ಪಿಟ್ಟು ತಿಂತೀವಿ, ಉಪ್ಪಿಟ್ಟು ತಿಂದಂಗೆಲ್ಲ ಎದೆ ಉರಿ ಬರೋದು. ಈಗ ಒಂದ್ 3 ದಿನದಿಂದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ, ನನಗೆ ಎದೆ ಉರಿ ಇಲ್ಲ. ನಿಮ್ದು ಫಸ್ಟ್ ಡೇ ಸೆಲ್ಲಿಂಗ್ ಎಷ್ಟು ನೆಲ್ಲಿಕಾಯಿ ಜ್ಯೂಸ್? ಸರ್ ಅದು ನಾನು ರೋಡ್ ಸೈಡ್ ಅಲ್ಲಿ ಅಡ್ವರ್ಟೈಸ್ ಮಾಡಿದೆ. ಇದು ಆಫ್ಟರ್ 3 months ಇದು. ನಾವು ಜ್ಯೂಸ್ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಯಲ್ ನೋಡಿ ಒಂದಷ್ಟು ಜನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಾವು ಅರ್ಲಿ ಮಾರ್ನಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವತ್ತು ನಾನು ಒಂದು ರೋಡ್ ಸೈಡ್ ಅಲ್ಲಿ ಒಂದು ಟೇಬಲ್ ಹಾಕೊಂಡು ನಿಂತಿದ್ದೆ. ಮೊದಲನೇ ದಿನ 28 ಬಾಟ್ಲು ಮಾರಿದ್ದೆ. ಇವತ್ತಿಗೆ ಎಷ್ಟಿದೆ? ಸರಿ, ಇವತ್ತು 200-250 ಹೋಗುತ್ತೆ. ಟೋಟಲಿ ಪಬ್ಲಿಕ್ ಇಂದ ರೆಸ್ಪಾನ್ಸ್ ಹೆಂಗಿದೆ ಇದಕ್ಕೆ? ಸರ್ ನೆಲ್ಲಿಕಾಯಿ ಜ್ಯೂಸ್ಗಂತೂ ತುಂಬಾ ಇದೆ. ಈಗ ನಮ್ಮ ಅಂಗಡಿ ನೋಡೋದ್ರಲ್ಲ 5-5 ನಿಮಿಷಕ್ಕೆ ಒಬ್ಬೊಬ್ರು ಬರ್ತಾ ಇರ್ತಾರೆ, ನೆಲ್ಲಿಕಾಯಿ ಜ್ಯೂಸ್ ತಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇದರಲ್ಲಿ ಏನಾಯ್ತು ಅಂತಂದ್ರೆ ಇದೇ ತರ ನನಗೆ ತುಂಬಾ ಬೆನಿಫಿಟ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅರ್ಲಿ ಮಾರ್ನಿಂಗ್ ಕೊಡ್ತಾ ಇದ್ದೆ. ದಿನಕ್ಕೆ ನನಗೆ ಬೆಳಗ್ಗೆನೆ 100-150 ಜನ ಬರೋರು. ಒಬ್ಬೊಬ್ರು ಒಂದೊಂದೇ ಹೇಳ್ತಾ ಬರೋರು. ಒಂದು 15 ದಿನ ಆದ್ಮೇಲೆ ಒಬ್ರು, ನಾನು ದಿನ ಕುಡಿತೀನಿ, ನಂದು ಮುಖ ತುಂಬಾ ಊದ್ ಬಿಟ್ಟಿತ್ತು, ಈಗ 15 ದಿನದಿಂದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ, ನನ್ನ ಮುಖ ಊತ ಇಳ್ದೋಗಿದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಕುಡಿತಿದ್ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರು ಏನ್ ಹೇಳಿದ್ರು, ನನಗೆ ಐಸೈಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಬ್ರು ನನ್ಗೇನೋ ಸ್ಕಿನ್ ಅಲರ್ಜೀಸ್ ಇತ್ತು, ಸ್ಕಿನ್ ಅಲರ್ಜಿಗಳು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಇದೇ ತರ ಯಾರ್ಯಾರು ಕುಡಿದಿದ್ದಾರೆ ಎಲ್ಲರೂ ಒಂದೊಂದು ಬೆನಿಫಿಟ್ಸ್ ಹೇಳ್ತಾ ಇದ್ರು. ಆಫ್ಟರ್ 6 months ಏನಾಯ್ತು ಅಂತಂದ್ರೆ ಅಮ್ಮಂಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಯ್ತು ಅಂತ ಡಾಕ್ಟರ್ ಮಾತ್ರೆ ನಿಲ್ಸಿದ್ರು. ಅಂದ್ರೆ ಇದು ಇಂಟೆನ್ಷಿಯಲಿ ಆಗಿರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ನಾವು ಡೈಲಿ ಅರ್ನಿಂಗ್ಸ್ ಅಷ್ಟೇ. ದಿನ ಜ್ಯೂಸ್ ಮಾಡ್ತಾನೆ ಇದ್ರು. ಅಮ್ಮ ದಿನ 3 ಟೈಮ್ ಜ್ಯೂಸ್ ಟೇಸ್ಟ್ ನೋಡೋರು. ಬರೀ ಅದು ಟೇಸ್ಟ್ ನೋಡಿನೇ ಫಸ್ಟ್ ಕೊಲೆಸ್ಟ್ರಾಲ್ ಕಮ್ಮಿ ಆಗೋಯ್ತು. ಆಮೇಲಿಂದ ಇದು ಪುನಃ ರೆಗ್ಯುಲರ್ ಆಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡಯಾಬಿಟೀಸ್ ರಿವರ್ಸ್ ಆಯ್ತು. HbA1c ಕೌಂಟ್ 8.6 ಇಂದ 6.1 ಬಂತು. ಆಮೇಲಿಂದ ನಮಗ್ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ನೀವು ರೆಗ್ಯುಲರ್ ಆಗಿ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ರೆ
ನಿಮ್ಗೆ ಡಯಾಬಿಟೀಸ್ ರಿವರ್ಸ್ ಆಗುತ್ತೆ ಅಂತ. ಇದು ಈಗ ನನಗೆ ಈಗ ಒಂದು 2-2.5 ವರ್ಷ ಆಯ್ತು ಸರ್ ಇದು ನಾನು ನಲ್ಲಿಕಾಯಿ ಜ್ಯೂಸ್ ಸ್ಟಾರ್ಟ್ ಮಾಡಿ ಎಲ್ಲಾರ್ಗು ಸೇಲ್ ಮಾಡಿ. ಈಗ ನಂದು ಹೇಗಿದೆ ಅಂತಂದ್ರೆ ನಮಗ್ ಬರ್ತಾ ಇರೋ ಎಲ್ಲಾ ರೋಗ ಬಂದು ಟ್ರಾನ್ಸ್ ಫ್ಯಾಟ್ ಇಂದ. ಟ್ರಾನ್ಸ್ ಫ್ಯಾಟ್ ನಿಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ಪಾಮ್ ಆಯಿಲ್ ಅಲ್ಲಿ ಸಿಗುತ್ತೆ ಅಥವಾ ಡಾಲ್ಡಾದಲ್ಲಿ ಸಿಗುತ್ತೆ. ಈಗ ನೀವು ಎಷ್ಟು % ಟ್ರಾನ್ಸ್ ಫ್ಯಾಟ್ ಅನ್ನ ಸೇರಿಸಿದೀರಾ, ಈಗ ನಿಮ್ಮ ಬಾಡಿ ಬಂದು ಬ್ಯಾಂಕ್ ಅಕೌಂಟ್ ಇದು, ನೀವು ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಟ್ರಾನ್ಸ್ ಫ್ಯಾಟ್ ಅನ್ನೋದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈಗ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಾ, ಎಷ್ಟು ವಿಡ್ರಾ ಮಾಡ್ತೀರಾ. ಈಗ ವಿಡ್ರಾ ಬಂದು ನಲ್ಲಿಕಾಯಿ ಜ್ಯೂಸ್. ಇದು ಏನಂತಂದ್ರೆ ಇದು ನಿಮ್ಗೆ ಪಾಮ್ ಆಯಿಲ್ ಇಂದ ಸಿಗುತ್ತೆ. ಇದು ನೀವು ಪಾಮ್ ಆಯಿಲ್ ಅಲ್ಲಿ ಬೇಯಿಸಿರೋಂಥದ್ದು ಏನೇ ತಿಂದ್ರು ನಿಮ್ಮ ದೇಹಕ್ಕೆ ಟ್ರಾನ್ಸ್ ಫ್ಯಾಟ್ ಅನ್ನೋದು ಡೆಪಾಸಿಟ್ ಆಗ್ತಾ ಬರುತ್ತೆ. ಈಗ ನನ್ಗೆ ಅರ್ಥ ಆಗಿರೋದು ಏನಂತಂದ್ರೆ ಈಗ ನಿಮ್ಮ ಲಿವರ್ ಹೋಲ್ಡಿಂಗ್ ಕೆಪಾಸಿಟಿ ಬಂದು 5% ಅದು 5% ಆದ್ಮೇಲಿಂದ ಅದು ರಕ್ತಕ್ಕೆ ಬಿಟ್ಬಿಡುತ್ತೆ. ಈಗ ನೀವು 10% ಡೆಪಾಸಿಟ್ ಮಾಡಿದೀರಾ ಅಂತಂದ್ರೆ ಅಂದ್ರೆ ಈಗ ಹಣೆಗಳಲ್ಲಿ ಗುಳ್ಳೆ ಪ್ರತಿಯೊಬ್ಬ ವ್ಯಕ್ತಿಯ ಲಿವರ್ ನ ಟ್ರಾನ್ಸ್ ಫ್ಯಾಟ್ ಕೆಪಾಸಿಟಿ 5%, ಲಿವರ್ ಕೆಪಾಸಿಟಿ 5% ಇರುತ್ತೆ. ಓಕೆ, 5% ಆಗೋ ತನಕ ಅದು ಸ್ಟೋರ್ ಆಗ್ತಾ ಇರುತ್ತೆ ಲಿವರ್ ಅಲ್ಲಿ. 5% ದಾಟದ್ಮೇಲೆ ನಿಮ್ಗೆ ರಕ್ತಕ್ಕೆ ಬಿಟ್ಬಿಡುತ್ತೆ ಅದು. ಓಕೆ, ಈಗ ರಕ್ತಕ್ಕೆ ಬಿಟ್ಮೇಲೆ ಫಸ್ಟ್ ಇಂಡಿಕೇಶನ್, ಫಸ್ಟ್ ಸಿಂಪ್ಟಮ್ ಏನಪ್ಪಾ ಅಂತಂದ್ರೆ ನಿಮ್ಮ ಹಣೆಗಳಲ್ಲಿ ಪಿಂಪಲ್ ಬರುತ್ತೆ. ಈಗ 15 ವರ್ಷ 16 ವರ್ಷ ಸ್ಕೂಲ್ಗೆ ಹೋಗೋರು ಅಥವಾ ಕಾಲೇಜ್ಗೆ ಹೋಗೋರು ಹಣೆಲೆಲ್ಲ ಪಿಂಪಲ್ ಇದೆಯಲ್ಲ, ದಟ್ ಇಂಡಿಕೇಟ್ಸ್ 10% ಆಫ್ ಟ್ರಾನ್ಸ್ ಫ್ಯಾಟ್ ಅಂತ. ಈಗ ನೀವು 20% ಸೇರಿಸ್ಕೊಂಡ್ರಿ. 20% ಅಂತಂದ್ರೆ ಇದು ಒಂದೇ ಸತಿ ಸೇರಲ್ಲ ನಿಮ್ಗೆ. ನೀವು ದಿನ ಹೊರಗಡೆ ಚಾಕ್ಲೇಟ್ ತಿಂತಾ ಇರ್ಬೋದು, ಅಥವಾ ಯಾವ್ದಾದ್ರು ಬಿಸ್ಕೆಟ್ ತಿಂತಾ ಇರ್ಬೋದು, ಇಲ್ಲ ಹೊರಗಡೆ ಗೋಬಿ ಮಂಚೂರಿ, ಪಾನಿಪುರಿ ನೀವೇನಾದ್ರೂ ತಿಂತಾ ಇರ್ತೀರಲ್ಲ, ಅದ್ರಲ್ಲಿ ಪಾಮ್ ಆಯಿಲ್ ಇರತ್ತೆ. ಈಗ ನಮ್ಮ ಅಮ್ಮಂಗೆ ಶುಗರ್ ಎಲ್ಲಿಂದ ಬಂತು ಅಂದ್ರೆ ಚುರ್ಮುರಿ ಅಂಗಡಿಯಿಂದ ಬಂತು. ಯಾವ್ದ್ರಿಂದ? ಚುರ್ಮುರಿ ಅಂಗಡಿಯಿಂದ. ಚಿರುಮುರಿ ಅಂಗಡಿಯಿಂದ ಹೆಂಗಪ್ಪ ಬರುತ್ತೆ ನೋಡಿದ್ರೆ, ಚಿರುಮುರಿ ಪುರಿ ತರಕಾರಿ ಒಂಚೂರು ಈರುಳ್ಳಿ ಅದು ಇದು ಹಾಕಿರ್ತಾರೆ. ಎಲ್ಲಿಂದ ಬರುತ್ತೆ ಅಂತಂದ್ರೆ ಅಮ್ಮ ಚಿರುಮುರಿ ತಿಂದ್ಮೇಲೆ ತಿಂತಿದ್ದೆ ಇದು ಏನು ಕಡಲೆ ಬೀಜ, ರಾಜಾ ಸ್ಪೆಷಲ್. ಮಹಾರಾಜ ಸ್ಪೆಷಲ್. ಇದ್ರಲ್ಲಿ ಏನು ನಿಮ್ಗೆ ಒಂದು ಕಡಲೆ ಬೀಜ ಬೇಯಿಸಿದ್ರೆ ಅಂದ್ರೆ ಹೀಟ್ ಮಾಡಿದ್ರೆ ಒಂದ್ 3-4 ತೊಟ್ಟು ಎಣ್ಣೆ ಬರುತ್ತೆ. ಇನ್ನು 100-150 ಗ್ರಾಮ್ ತಿನ್ಕೊಂಬಂದ್ರೆ ಜಾಸ್ತಿ ಆಗ್ಬಿಡ್ತು. ಹಿಂಗೆ ಬರೀ ಕಡಲೆ ಬೀಜ ತಿಂದು ಡಯಾಬಿಟಿಸ್ ಆಗೋದ್ರು ಅಮ್ಮ. ಇನ್ನ ನನ್ನ ಫ್ರೆಂಡ್ಸ್ ಇದಾರೆ ಬರೀ ಬೇಕರಿನಲ್ಲಿ ಎಗ್ ಪಫ್ ತಿಂದು ಈ ತರ ಬರೀ ಚಾಟ್ಸ್ ಜಂಕ್ ಅಲ್ಲೇನೆ ಡಯಾಬಿಟಿಸ್ ಬಂದ್ಬಿಟ್ರಿ ಎಲ್ಲ. ಇದೇನಂತಂದ್ರೆ ಈಗ ನೀವು 20% ಈ ತರ ಅಂದ್ರೆ ಹೊರಗಡೆ ದಿನ ತಿಂತ 20% ಅಷ್ಟು ಸೇರ್ಕೊಂಡಾದಾಗ ಹೆಣ್ಮಕ್ಳಿಗೆ ಇದಾಗತ್ತೆ, ಏನು ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ. ಇದನ್ನ PCOD ಅಂತ ಕರೀತಾರೆ. ಪೀರಿಯಡ್ಸ್ ನಿಂತೋಗುತ್ತೆ, ರೆಗ್ಯುಲರ್ ಆಗಿ ಆಗಲ್ಲ. ಈಗ ಪುನಃ ನೀವು 30% ಸೇರ್ಸಿದ್ರಿ. 30% ಸೇರಿಸ್ತು ಅಂತಂದ್ರೆ ನಿಮ್ದು ಜಾ ಲೈನ್ ಬಂದು ಶಾರ್ಪ್ ಜಾ ಲೈನ್ ಇರತ್ತೆ. ಶಾರ್ಪ್ ಜಾ ಲೈನ್ ಹೋಗಿ ಸ್ಯಾಗಿ ಆಗತ್ತೆ. ಜಾ ಲೈನ್ ಕಳ್ಕೊತೀರಾ, ಡಬಲ್ ಚಿನ್ನ ಆಗತ್ತೆ. ಆಮೇಲಿಂದ ಇಲ್ಲೆಲ್ಲ ಫ್ಯಾಟ್ ಅಕ್ಯುಮುಲೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದು ಥೈರಾಯ್ಡ್ ಕಂಡೀಷನ್ ಇದು. ಈಗ ನೀವು 40% ಸೇರಿಸಿದಾಗ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿರುತ್ತೆ, ತೂಕ ಜಾಸ್ತಿ ಆಗ್ತಾ ಇರ್ತೀರಾ. ಅದಾದ್ಮೇಲಿಂದ ಈ ಪೀರಿಯಡ್ PCOD ಹೋಗಿ PCOS ಆಗಿರತ್ತೆ. ಅದು ನೆಕ್ಸ್ಟ್ ಸ್ಟೇಜ್. ಅದು ಪುನಃ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರತ್ತೆ. ಈಗ ಪುನಃ ಇನ್ನ 10% ಸೇರಿಸಿದ್ರಿ, ಒಟ್ಟು 50% ಅಷ್ಟು ಟ್ರಾನ್ಸ್ ಫ್ಯಾಟ್ ನಿಮ್ಮ ದೇಹದಲ್ಲಿ ಇದೆ ಅಂತಂದ್ರೆ ನಿಮ್ಮ ರಕ್ತ ಇರೋದು 5 ಲೀಟರ್. 5 ಲೀಟರ್ ರಕ್ತನೂ ನಿಮ್ಗೆ ಟ್ರಾನ್ಸ್ ಫ್ಯಾಟ್ ಕೊಬ್ಬಿನಿಂದ ತುಂಬ್ಕೋತು ಅಂತಂದ್ರೆ ಆ ಕಂಡೀಷನ್ BP, ಬ್ಲಡ್ ಪ್ರೆಷರ್. ಈಗ ಇನ್ನ ಹಂಗೆ ತಿಂತಾ ಹೋದ್ರಿ, 60% ಸೇರಿಸಿದೀರಾ. 60% ಸೇರಿಸಿದೀರಾ ಅಂತಂದ್ರೆ ಇದೇ ನಿಮ್ಗೆ ಡಯಾಬಿಟಿಸ್. HbA1c 6 ಅಂತ ಹೇಳ್ತಾರೆ. 6 to 7 ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರೆ. ಆಫ್ಟರ್ 7 ಡಯಾಬಿಟಿಕ್ ಅಂತ ಹೇಳ್ತಾರೆ. ಅಥವಾ 4 to 6 ಇದ್ರೆ ಡಯಾಬಿಟಿಸ್ ಇಲ್ಲ ಅಂತ ಹೇಳ್ತಾರೆ. ಈಗ ನೀವು ಈಗ 60% ಆಯ್ತು. ಈಗ 100% ದಾಟಿದ್ರಿ. 100% ದಾಟಿದ್ರಿ ಅಂತಂದ್ರೆ ಈಗ ನೀವು ಮಾತ್ರೆ ತಗೋತಾ ಇರ್ತೀರಾ, ಮಾತ್ರೆಯಿಂದ ಇನ್ಸುಲಿನ್ ಬರ್ತೀರಾ. ಒಂದು 130 ಇಂದ 140% ದಾಟಿದ್ರಿ, ನಿಮ್ಗೊಂದು ಸಣ್ಣ ಗಾಯ ಆದ್ರೆ ಸಾಕು ಗ್ಯಾಂಗ್ರೀನ್ ಆಗುತ್ತೆ. ಇಷ್ಟೇ ಹೆಲ್ತ್ ಇಶ್ಯೂಸ್. ಈಗ ಏನಂತಂದ್ರೆ ಈಗ ನೀವು ಬರೀ ಡೆಪಾಸಿಟ್ ಮಾಡೋದ್ರ ಬಗ್ಗೆ ಕೇಳ್ಕೊಂಬಂದ್ರಿ. ವಿಡ್ರಾ ಬಂದು ನಲ್ಲಿಕಾಯಿ ಜ್ಯೂಸ್. ನೀವು ದಿನ ಒಂದು ನಲ್ಲಿಕಾಯಿ ತಿಂತಾ ಬನ್ನಿ, ಅಥವಾ ನೀವೇ ಮನೆಯಲ್ಲಿ ಜ್ಯೂಸ್ ಮಾಡ್ತಾ ಕುಡೀರಿ, ಇಲ್ಲ ನಾವು ಮಾಡಿರೋ ಜ್ಯೂಸನ್ನ ಕುಡಿತಾ ಬನ್ನಿ. ನಿಮ್ಗೆ ಇದು ರಿವರ್ಸ್ ಆಗ್ತಾ ಬರುತ್ತೆ, ಅಂದ್ರೆ ವಿಡ್ರಾ ಆಗ್ತಾ ಬರುತ್ತೆ. ಇದೇನಂತಂದ್ರೆ ನಲ್ಲಿಕಾಯಿ ಬಂದು ಲಿವರ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಿವರ್ ಅಲ್ಲಿರೋ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಈಗ ಆಲ್ರೆಡಿ ನಿಮ್ ದೇಹದಲ್ಲಿ ಫಸ್ಟ್ ಲಿವರ್ ಅಲ್ಲಿ 5% ಅಷ್ಟು ಟ್ರಾನ್ಸ್ ಫ್ಯಾಟ್ ಇತ್ತು. ಈಗ ಟ್ರಾನ್ಸ್ ಫ್ಯಾಟ್ ಅಷ್ಟು ಆಚೆಗೆ ಹೋದಷ್ಟು ನಿಮ್ಗೆ ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಇದೇ ತರ ನಿಮ್ಗೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. ಈಗ ಪಿಂಪಲ್ ಇತ್ತು ಅಂತಂದ್ರೆ ಒಂದು 15 ದಿನದಲ್ಲಿ ನಿಮ್ಗೆ ಒಂದು ಪಿಂಪಲ್ ಇಲ್ಲದಂಗೆ ಕ್ಲಿಯರ್ ಮಾಡುತ್ತೆ ಫೇಸ್ ನ. ಈಗ ನಾವು ಡಯಾಬಿಟಿಸ್ ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಫಸ್ಟ್ ನೀವು HbA1c ರಿಪೋರ್ಟ್ ತಗೊಳ್ಳಿ. ಅದು 3 months ಆವರೇಜ್ ಇದು ಕೊಡುತ್ತೆ, ನಿಮ್ಮ ಶುಗರ್ ಲೆವೆಲ್ ಏನಿದೆ ಅಂತ ಹೇಳ್ತಾರೆ. ಅದಾದ್ಮೇಲಿಂದ ನೀವು ಬೆಳಗ್ಗೆ ಒಂದು ರಾತ್ರಿ ಒಂದು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಬನ್ನಿ. ಆಫ್ಟರ್ 60 days 120 ಜ್ಯೂಸಸ್ ಕನ್ಸ್ಯೂಮ್ ಮಾಡಿರ್ತೀರಾ. ಪುನಃ ನೀವು HbA1c ರಿಪೋರ್ಟ್ ತೆಗೀರಿ.
ಅಂದ್ರೆ ಈ ತರ ನಾನು ತುಂಬಾ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ ಒಂದು ರಿಪೋರ್ಟ್ ಏನಾಯ್ತು ಅಂತಂದ್ರೆ 10.9 ಇತ್ತು. ಅವರು ಹೊರಗಡೆ ತಿನ್ನೋದೆಲ್ಲ ಬಿಟ್ರು 2 ತಿಂಗಳು ಕರೆಕ್ಟ್ ಆಗಿ ಮನೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡು ದಿನಕ್ಕೆ 2 ಪ್ಯಾಕೆಟ್ ಜ್ಯೂಸ್ ಕುಡ್ಕೊಂಡು 10.9 ಇಂದ 9.5 ಬಂದಿದ್ರು. ಈಗ ರೆಗ್ಯುಲರ್ ಆಗಿ ಕುಡಿತಾ ಇದ್ದಾರೆ, ಇನ್ನ ರಿವರ್ಸ್ ಆಗ್ತಾ ಇದೆ. ಇದು ಖಂಡಿತವಾಗ್ಲೂ ಎಲ್ಲಾ ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಮಾಡುತ್ತೆ. ನಲ್ಲಿಕಾಯಿ ಜ್ಯೂಸ್ ಕುಡಿಬೇಕಷ್ಟೇ. ನೆಲ್ಲಿಕಾಯಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಜ್ಯೂಸ್ ಅನ್ನು ನೀವು ಮಾಡಿರೋದು ಅಷ್ಟೇ? ನಾವು ಮಾಡಿರೋದು ಜ್ಯೂಸ್, ಆದ್ರೆ ವರ್ಕ್ ಆಗ್ತಿರೋದು ತುಂಬಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಏನಾದ್ರು ಕುಡಿಲಾ ಇದನ್ನ? ಓಪನ್ ಮಾಡಿ. ನೆಲ್ಲಿಕಾಯಿ ಜ್ಯೂಸ್ ಕುಡಿಯಾಕ ಸರ್ ಏನೇನ್ ಇರ್ತೈತಿ ಇದರಲ್ಲಿ? ಸರ್ ಮೆಣಸು, ಜೀರಿಗೆ, ಶುಂಠಿ, ಪುದೀನ. ಪೌಚ್ ಅಲ್ಲಿ ಪುದೀನ ಬರುತ್ತೆ. ನಾವು ಗಾಜನ್ ಬಾಟ್ಲ್ ಪ್ರೀಮಿಯಂ ಮಾಡ್ತೀವಿ, ಅದ್ರಲ್ಲಿ ಕರ್ಬೇನ್ ಸೊಪ್ಪು ಹಾಕಿರ್ತೀವಿ. ಕರ್ಬೇನ್ ಸೊಪ್ಪು ಇನ್ನ ರಿಸಲ್ಟ್ ಚೆನ್ನಾಗಿದೆ ಕರ್ಬೇನ್ ಸೊಪ್ಪಲ್ಲಿ. ನಾರ್ಮಲ್ ಆಗಿ ಈ ಅಂಗಡಿಯಲ್ಲಿ ಸಿಗೋ ತರ ಜ್ಯೂಸ್ ಇಲ್ಲ. ನಾವೇನು ನೆಲ್ಲಿಕಾಯಿನ ಕಚ್ಚಿ ತಿಂತೀವಲ್ಲ ಅದ್ರ ಫ್ಲೇವರ್ ಐತಿ, ಜೊತೆಗೆ ಒಂಚೂರು ಮೆಣಸು, ಉಪ್ಪು ಫ್ಲೇವರ್ ಬರಾಕತೈತಿ. ಸಾಕತ್ತಾಗಿತ್ತು. ಅತ್ಯಂತ ಗಂಭೀರವಾದಂತಹದ್ದು ಏನಾದ್ರು ಅನುಭವ ಆಗಿದೆಯಾ? ತುಂಬಾ ಆಗಿದೆ. ಇದು ನಮ್ಗೆ ಖುಷಿ ಆಗಿದ್ದು ಎಲ್ಲಿ ಅಂತಂದ್ರೆ ಹುಡುಕ್ರ ಹತ್ರ. ಹೌದಾ? ಹೆಂಗೆ? ಅವರೆಲ್ಲ ದಿನ ಕುಡಿಯೋರಂತೆ. ನನಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿರೋದು ಇದು. ಅಣ್ಣ ನಾನು ದಿನ ಕುಡಿತಾ ಇದ್ದೀನಿ, ಒಂದು 10 ವರ್ಷದಿಂದ ಕುಡಿತಾ ಇದ್ದೀನಿ. ನಾನ್ ಮಾಡ್ತಾ ಇರೋ ಕೆಲಸ ಡ್ರೈವಿಂಗ್ ಕೆಲಸ. ಸಾಯಂಕಾಲ ಆಯ್ತು ಅಂತಂದ್ರೆ ನಾವು ಬಂದು ಎಣ್ಣೆ ಹೊಡಿತೀವಿ ಅಂತ ಹೇಳೋರು. ಅವರೆಲ್ಲ ಬೆಳಗ್ಗೆ ಎದ್ದು ನಲ್ಲಿಕಾಯಿ ಜ್ಯೂಸ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು. ಮುಖ ಊದಿರೋದೆಲ್ಲ ಇಳಿದೋಯ್ತು. ಆಮೇಲೆ ಏನಾಗಿತ್ತು ಅಂತಂದ್ರೆ ಅವ್ರು ಕುಡಿಯೋ ಕ್ವಾಂಟಿಟಿ ಕಮ್ಮಿ ಮಾಡ್ಬಿಟ್ಟಿತ್ತು. ನೀವು 3 ಇಂದ 4 ಕ್ವಾರ್ಟರ್ ಕುಡಿತಾ ಇದ್ದವರು 2 ರಿಂದ 2.5 ಬಂದ್ಬಿಟ್ರಿ. ಇದು ಆಲ್ಕೋಹಾಲ್ ಯಾರು ಕುಡಿತಾರಲ್ಲ ಅವರೆಲ್ಲ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಇದಾರೆ. ಅವ್ರಿಗೆ ನೆಲ್ಲಿಕಾಯಿ ಜ್ಯೂಸ್ನ ಇದು ನಿಮ್ಗೆ ಹಾರ್ಟ್, ಕಿಡ್ನಿ, ಲಿವರ್ 3 ಆರ್ಗನ್ಸ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಹಾರ್ಟ್ ಅಂತಂದ್ರೆ ನಿಮ್ಗಿರೋ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡುತ್ತೆ. ಬ್ಲಡ್ ತಿಕ್ ಆಗಿದ್ರೆ ತಿನ್ ಮಾಡುತ್ತೆ. ಈಗ ನಿಮ್ಗೆ ಏನಾದ್ರು ಬ್ಲಾಕೇಜಸ್ ಇದ್ರೆ ವೈನ್ ಅಲ್ಲಿ ಆ ಬ್ಲಾಕೇಜಸ್ ನ ರಿಮೂವ್ ಮಾಡುತ್ತೆ ಯಾವುದು ಇದು ನಲ್ಲಿಕಾಯಿ ಜ್ಯೂಸ್. ಮತ್ತೆ ಲಿವರ್ ಅಲ್ಲಿ ನಿಮ್ನ ಫ್ಲಶ್ ಔಟ್ ಮಾಡುತ್ತೆ. ಈಗ ಬೆಳಗ್ಗೆ ಎದ್ದು ಲೂಸ್ ಮೋಷನ್ ಆಗತ್ತೆ ಅಂತ ಹೇಳ್ತೀವಲ್ಲ, ಅದು ಟಾಕ್ಸಿನ್ಸ್ ರಿಮೂವ್ ಆಗತ್ತೆ. ಅದೇ ತರ ಕಿಡ್ನಿ ಫಂಕ್ಷನಿಂಗ್ ಸರಿ ಮಾಡತ್ತೆ. ಇಷ್ಟು ಬೆನಿಫಿಟ್ಸ್ ಇದೆ ಸರ್. ಎಲ್ಲೆಲ್ಲಿ ಸಿಗುತ್ತೆ ಇದು? ಈಗ ನೀವೇನೋ ಮೈಸೂರಲ್ಲಿ ಉತ್ಪಾದನೆ ಮಾಡ್ತೀರಾ ಸರ್? ಈಗ ನಮ್ದು ಆನ್ಲೈನ್ ಇದೆ, ವೆಬ್ಸೈಟ್ ಇದೆ. ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾ ಇದೀವಿ. ಅದಾದ್ಮೇಲಿಂದ ಈಗ ನಮ್ದು ಫ್ಯಾಕ್ಟ್ರಿ ಬಂದು ಮೈಸೂರಲ್ಲಿ ಇರೋದು. ನಂದು ಶಾಪ್ ಬಂದು ಚಾಮರಾಜನಗರಲ್ಲಿ ಇದೆ, ಮೈಸೂರಲ್ಲಿ ಗಣೇಶ್ ಭಂಡಾರಲ್ಲಿ ಇದೆ, ಟಿಕಿಲೆ ಒಟ್ಟು. ಮತ್ತೆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೊಟ್ಟಿದೀವಿ. ಮತ್ತೆ ನಿಡ್ಘಟ್ಟದಲ್ಲಿ ಒಂದು ಆರ್ಗ್ಯಾನಿಕ್ ಸ್ಟೋರ್ ಕೊಡ್ತಾ ಇದ್ದೀನಿ. ಮತ್ತೆ ಬೆಂಗಳೂರಲ್ಲಿ ನಾನು ರೈತ ಸಂತೆ ಅಟೆಂಡ್ ಮಾಡ್ತೀನಿ. ಸರ್ ಇದನ್ನ ವಾಪಸ್ ತಗೋತೀರಂತ? ಹೌದಾ ಸರ್? ಇದು ಏನಾಗ್ತಾ ಇದೆ ಅಂತಂದ್ರೆ ಇದು ಪ್ಲಾಸ್ಟಿಕ್ ಪೌಚ್ ಇದು ಎಲ್ಲಾ ಕಡೆ ಲ್ಯಾಂಡ್ ಫಿಲ್ ಆಗತ್ತೆ ಅಂತ ನನಗೆ ಕೆಲವು ಕಡೆ ರಿಜೆಕ್ಟ್ ಮಾಡಿದ್ರು ಆರ್ಗ್ಯಾನಿಕ್ ಶಾಪ್ ಗಳಲ್ಲಿ. ಅವಾಗ ನನ್ಗೆ ಅರ್ಥ ಆಗಿದ್ದು ಏನಂತಂದ್ರೆ, ಈಗ ನಾನು ಒಂದು ಮನೆಗೇನೆ ಒಂದು 5 ಬಾಕ್ಸ್ ಕೊಡ್ತೀನಿ. ಈಗ ಪ್ರತಿಯೊಬ್ರು 2 ಕುಡಿತೀನಿ ಅಂತಂದ್ರೆ 5 ಜನ ಇದ್ರೆ 10 ಪೌಚ್ ಆಯ್ತು. 10 ಪೌಚ್ ಒಂದ್ ಮನೆಯಿಂದ ಬರ್ತಾ ಇದೆ ದಿನಕ್ಕೆ. ಇನ್ನು 1 ತಿಂಗಳಿಗೆ ಅಂತಂದ್ರೆ ಅದು ಜಾಸ್ತಿ ಆಗುತ್ತೆ. ಇನ್ನೂ ಇದೆ ಕುಡಿ. ಅದಕ್ಕೆ ಈಗ ನನ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಏನಂತಂದ್ರೆ, 1 ಪ್ಯಾಕ್ಗೆ ₹1 ವಾಪಸ್ ಕೊಡುವಂತ ಬೈ ಬ್ಯಾಕ್. ಈಗ ನೀವು ಕುಡಿದು ಈಗ ಮನೆಗೆ ಹೋಗೋದಿದ್ದು ಡೈರೆಕ್ಟ್ ಆಗಿ. ನೀವು ಒಂದು 100 ಪ್ಯಾಕ್ ಆದ್ಮೇಲೆ ವಾಪಸ್ ಕೊಡಿ. 100 ಕವರ್ ವಾಪಸ್ ಕೊಟ್ರೆ ನಾವು ₹100 ಡಿಸ್ಕೌಂಟ್ ಕೊಡ್ತೀವಿ. ಇನ್ನೊಂದು ನಾನು ನೋಡಿದ್ ಯಾವ್ದು ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ನಾವು ಇದು ಜ್ಯೂಸ್. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಏನಂತಂದ್ರೆ ಟೀ ಜಾಸ್ತಿ ಕುಡಿಯೋದು, ಅಗ್ರಿಕಲ್ಚರಿಸ್ಟ್ ಅವಳು. ಟೀ ಕುಡಿದ್ರೆ ಕ್ಯಾನ್ಸರ್ ಬರುತ್ತಾ? ಇಲ್ಲ, ಕಮ್ಮಿ ಕುಡಿದ್ರೆ ಬರಲ್ಲ, ಜಾಸ್ತಿ ಕುಡಿದ್ರೆ. ಲಿಮಿಟ್ ಅಲ್ಲಿ ಕುಡಿಬೇಕು. ಲಿಮಿಟ್ ಅಲ್ಲಿ. ಈಗ ಟೀ ಕಾಫಿ ಬಂದು ಲಿಮಿಟ್ ಅಲ್ಲಿ ತಗೋಬೇಕು ನೀವು. ಕಾಫಿ ಬಂದು ಕೆಫೆನ್. ಈಗ ನಿಮ್ಗೆ ಇಷ್ಟು mg ತಗೋಬೇಕಂತ ಇರುತ್ತೆ. ಈಗ 1 ಲೋಟದಲ್ಲಿ ಇಷ್ಟು mg ಅಂತ ಬರುತ್ತೆ. ಈಗ ನೀವು ಜಾಸ್ತಿ ತಗೊಂಡು ಅಂದ್ರೆ 300 mg 500 mg ಅಂದ್ರೆ ಜಾಸ್ತಿ ಕಾಫಿ ಕುಡಿತಾ ಇದ್ರೆ ಅದು ಕೆಫೈನ್ ಜಾಸ್ತಿ ಆಗಿ ಕ್ಯಾನ್ಸರ್ ಆಗತ್ತೆ. ಟೀ ಕುಡಿದ್ರು ಅಷ್ಟೇನೆ. ನನ್ ಫ್ರೆಂಡ್ಗೆ ಏನಾಗಿತ್ತು ಅಂತಂದ್ರೆ, ಅವಳು ಕುಡಿತಾ ಇದ್ದಿದ್ದು ಮಗ್ಗಲ್ಲಿ, ಕಾಫಿ ಮಗ್ ಬರುತ್ತಲ್ಲ, ಕಾಫಿ ಮಗ್ಗಲ್ಲಿ ಟೀ. ಅದು ಎಷ್ಟು 5 ರಿಂದ 6 ಕಪ್ ದಿನ. ಇದೇನಾಯ್ತು ಅಂದ್ರೆ ಅವಳಿಗೆ ಬಂದಿದ್ ಕ್ಯಾನ್ಸರ್ ಈಸೋಫೇಗಸ್ ಕ್ಯಾನ್ಸರ್. ಇಲ್ಲಿ ಅನ್ನನಾಳ ಬರುತ್ತಲ್ಲ, ಅನ್ನನಾಳ ಹಿಂಗೆ ನೀವು ಸಾಲಿಡ್ ಫುಡ್ ಹೋದಾಗ ಹಿಂಗ್ ಓಪನ್ ಆಗತ್ತೆ. ಅದು ಓಪನ್ ಆಗ ಹಿಂದ್ಗಡೆ ಕ್ಯಾನ್ಸರ್ ಸೆಲ್ಸ್ ಬಂದ್ಬಿಟ್ಟಿದ್ದು. ಓಪನ್ ಆಗ್ತಾ ಇಲ್ಲ, ಸಾಲಿಡ್ ಫುಡ್ ಹೋಗಲ್ಲ. ಸರ್ ಈಗ ಹೆಂಗಿದ್ದಾರೆ ಮತ್ತೆ ನಿಮ್ ಫ್ರೆಂಡ್? ಸರ್ ನನ್ನ ಫ್ರೆಂಡ್ ಈಗ ರಿಕವರ್ ಆಗಿದ್ದಾಳೆ. ಟೀ ಆದಷ್ಟು ಕಮ್ಮಿ ಮಾಡಿದ್ದಾಳೆ. ಅಪರೂಪ ಎಲ್ಲೋ ಯಾವಾಗ್ಲೂ ಇವತ್ತೋ ಅವತ್ತೋ ಯಾವಾಗ್ಲೂ ಕುಡಿದ್ರೆ ಕುಡಿತಾ ಇದ್ದಾಳೆ ಅಷ್ಟೇ. ತುಂಬಾ ರಿಕವರ್ ಆಗಿದ್ದಾಳೆ. ಮತ್ತೆ ಯಾವ್ದಾರು ಈ ತರದ್ ಕೇಸ್ ಸಿಕ್ಕಿದ್ವಾ ನಿಮ್ಗೆ? ಸರ್ ಇದೆ ನನ್ನ 2-3 ಕೇಸ್ ಇದೆ. ಅಂದ್ರೆ ಎಲ್ಲರಿಗೂ ಈ ತರ ಜ್ಯೂಸ್ ಕುಡಿಸ್ತಾ ಇದ್ದೀನಿ, ಎಲ್ಲ ಬೇಗ ರಿಕವರ್ ಆಗ್ತಾ ಇದಾರೆ. ನಾವೇ ಹೇಳೋದೇನು ಅಂದ್ರೆ, ಕ್ಯಾನ್ಸರ್ ಪೇಷಂಟ್ಗೆ ಮೇಜರ್ ಆಗಿ ಬಂದು ನೀವು ತೆಂಗಿನ ಹಾಲು ಕುಡಿಬೇಕು. ತೆಂಗಿನ ಹಾಲು ಕುಡಿತಾ ಬಂತು ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಕ್ಯಾನ್ಸರ್ ಸೆಲ್ ಕಮ್ಮಿ ಆಗುತ್ತೆ.
ತೆಂಗಿನ ಹಾಲು ಜೊತೆಗೆ ಬೆಲ್ಲ ಹಾಕೊಳ್ಳಿ. ಜೊತೆಗೆ ಈ ಜ್ಯೂಸ್ ಎಲ್ಲ ಕುಡಿತಾ ಬಂತು ಅಂತಂದ್ರೆ ನಿಮ್ಗೆ ಬೇಗ ರಿಕವರಿ ಆಗ್ತೀರಾ. ಇವೆಲ್ಲ ಸರ್ ಶಾಸ್ತ್ರದಲ್ಲೇ ಇದೆ. ನಿಮ್ಗೆ ಬೇಲದಣ್ಣು ಇಂದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತಿನ್ನಿ ಅಂತ ಅಂದ್ಬಿಟ್ಟು ಒಂದು ಶ್ಲೋಕದಲ್ಲೇ ಇದೆ. ಈಗ ಗಣೇಶನ್ ಶ್ಲೋಕ, ಈಗ ಗಣೇಶಂದು ಪ್ರಾಬ್ಲಮ್ ಏನು? ಹೆಲ್ತ್ ಇಶ್ಯೂಸ್, ಹೊಟ್ಟೆ, ಡೊಳ್ಳು ಹೊಟ್ಟೆಗೆ ಬೇಲ್ದಣ್ಣು ತಿನ್ನಿ ಅಂತ ಶ್ಲೋಕದಲ್ಲೇ ಇದೆ. ಸ್ಥೂಲಕಾಯ ಅಂತ ಕರೀತಾರೆ ಈ ಪ್ರಾಬ್ಲಮ್ ನ. ಸ್ಥೂಲಕಾಯ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಬೇಲ್ದಣ್ಣು ತಿನ್ನಿ, ನೇರಳೆ ಹಣ್ಣು ತಿನ್ನಿ ಅಂತ ಶ್ಲೋಕದಲ್ಲಿದೆ. ಒಂದು ಪ್ಯಾಕೆಟ್ ಅಲ್ಲಿ ವಿಟಮಿನ್ ಸಿ 60 mg ಇರುತ್ತೆ. ಈಗ ನಾನು 2 ಪ್ಯಾಕೆಟ್ ಅಂತಂದ್ರೆ 120 mg. ಗಂಡಸರಿಗಾದ್ರೆ ನಿಮ್ಗೆ 90 mg ಬೇಕು ದಿನದ ಯೂಸೇಜ್, ಮತ್ತೆ ಹೆಂಗಸರಿಗಾದ್ರೆ 75 mg ಬೇಕು. ಈಗ ನಾನು ಬೆಳಿಗ್ಗೆ 120 mg ಮತ್ತೆ ರಾತ್ರಿ 120 mg ನಲ್ಲಿಕಾಯಿ ಜ್ಯೂಸ್, ಅಂದ್ರೆ ನಲ್ಲಿಕಾಯಿನಲ್ಲಿರೋ ವಿಟಮಿನ್ ಸಿ ಸಿಗ್ತಾ ಇದೆ, ಅದರಿಂದ ಹೇರ್ ರಿಗ್ರೋತ್ ಆಗ್ತಾ ಇದೆ. ನೋಡ್ರಿ, ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಕೂದಲು ಬರ್ತಾವ ಚೆನ್ನಾಗಿ. ಆ ಕೂದಲು ಉದ್ರದ ನಿಂತೋಗುತ್ತೆ, ಉದ್ರದ್ ನಿಂತೋಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದ್ ಬಿಟ್ರೆ ನಾವು ಬೇಲದ ಹಣ್ಣನ್ನೇ ಪ್ಯಾಕ್ ಮಾಡ್ತೀವಿ. ಹಣ್ಣನ್ನೇ ಪಲ್ಪ್ ಹಣ್ಣನ್ನೇ ಪ್ಯಾಕ್ ಮಾಡಿ ಕೊಡ್ತೀವಿ. ಅದು ನಿಮ್ಗೆ 1 ವರ್ಷ ಶೆಲ್ಫ್ ಲೈಫ್ ಇರುತ್ತೆ. ನಿಮ್ಗೆ ಓಪನ್ ಮಾಡಿದಾಗ ನಾರ್ಮಲ್ ನೀವು ಕಾಯಿ ಹೊಡೆದು ಹಣ್ಣು ಹೆಂಗಿರುತ್ತೆ ಅದೇ ತರ ಇರುತ್ತೆ. ಪಲ್ಪ್ ಇರುತ್ತೆ, ಬೀಜನೂ ಇರುತ್ತೆ, ಬೀಜ ನಾರು ಎಲ್ಲ ಹಂಗೆ ಇರುತ್ತೆ. ಅದನ್ನ ನೀವು ಜ್ಯೂಸ್ ಆದ್ರೂ ಮಾಡ್ಕೋಬಹುದು, ಅಥವಾ ನೀವು ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಈಗ ಕೆಲವರು ಹುಳಿನೇ ತಿಂತಾರೆ, ಹಣ್ಣನ್ನ ಹಂಗೆ ತಿನ್ಕೋತಾರೆ ಕೆಲವರು, ಅಥವಾ ಖಾರ ಹಾಕೊಂಡು ತಿಂತಾರೆ. ಕೆಲವರು ಬೆಲ್ಲ ಹಾಕಿ ಪಾನಕ ಮಾಡ್ಕೋತಾರೆ. ಬೇಲದನ್ನು ಇದು ಬೀಜ ಸಮೇತನ ಬಂದಿರುತ್ತೆ. ಇದು ಬೀಜ ಸಮೇತನ ಇದೆಯಾ ಇದು? ತಿಂತಾ ಇದೀನಿ ಬೇಲದ ಹಣ್ಣಿದು. ನ್ಯಾಚುರಲಿ ಹೆಂಗ್ ಬರುತ್ತೋ ಹಂಗೇನೆ ಚೆನ್ನಾಗಿದೆ ಸರ್. ಇದು ಬಂದು ಇರ್ಲಿಕಾಯಿ ಜ್ಯೂಸ್. ಇದು ಇದಕ್ಕೆ ಸಕ್ಕರೆ ಹಾಕಿದೀವಿ. ನಿಮ್ಗೆ ಸಕ್ಕರೆ ಬೇಡ ಅಂತಂದ್ರೆ ಪೆಪ್ಪರ್ ಸಾಲ್ಟ್ ಇನ್ನೊಂದು ಕೊಡ್ತೀವಿ. 2 ತರ ಮಾಡ್ತೀರಾ ಇದರಲ್ಲಿ? ಇದು ಬಂದು ಇದು ಪೆಪ್ಪರ್ ಸಾಲ್ಟ್. ಇದಕ್ಕೆ ಸಕ್ಕರೆ ಹಾಕಿರಲ್ಲ. ಇದು ಪೆಪ್ಪರ್ ಇದೆ ನೋಡಿ, ಇಲ್ಲಿ ಅನ್ಸುತ್ತೆ ಪೌಡರ್. ಇದು ಬಂದು ಪೈನಾಪಲ್ ಜ್ಯೂಸ್. ಇದು ಪಲ್ಪಿ ಪೈನಾಪಲ್. ಇದೆಲ್ಲ ಪೈನಾಪಲ್ ಚಂಕ್. ಇದು ಹೆಂಗೆ ಅಂತಂದ್ರೆ ನೀವು ಜ್ಯೂಸ್ 1 ಸಿಪ್ ಕುಡೀತು ಅಂತಂದ್ರೆ 1 ಹಣ್ಣು ತಿಂದು ಕುಡಿಬೇಕಿದು. ಇದು ಬಂದು ದ್ರಾಕ್ಷಿ ಜ್ಯೂಸ್. ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಜ್ಯೂಸಸ್. ಇದು 300 ml ಮಾಡ್ತಾ ಇದೀವಿ. ಇದು 80 rupees ಮತ್ತೆ 100 rupees ಸೇಲ್ ಆಗ್ತಾ ಇದೆ. ಇದು ಎರಳಿಕಾಯಿ ಜ್ಯೂಸು, ಪೆಪ್ಪರ್ ಸಾಲ್ಟ್. ಚೆನ್ನಾಗಿದೆ. ಅಲ್ಲಲ್ಲಿ ಈ ಸೋಡಾ ಮಾಡ್ತಾರ ನೋಡ್ರಿ, ಅದಕ್ಕಿಂತನೂ ಇದು ಟೇಸ್ಟ್ ಚೆನ್ನಾಗಿದೆ. ಎರಳಿಕಾಯಿ ಸೋಡಾ ಮಾಡ್ತಾರಲ್ಲ ಅದಕ್ಕಿಂತನೂ ಇದು ಚೆನ್ನಾಗಿದೆ. ಸರ್, ಇದು ಇದ್ಲು ಪೌಡರ್ ಅಲ್ವಾ? ಇದು ಏನಕ್ಕೆ ಮಾಡಿದ್ರಿ ಇದನ್ನ? ಸರ್, ಇದು ನಾನೇ ಪೌಡರ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೆ ಅಲ್ಲುಜ್ಜದು. ಈಗ ನಮ್ಗೆ ಏನಾಯ್ತು ಅಂತಂದ್ರೆ, ನಾವು ಸ್ಕೂಲಿಂದ ಎಲ್ಲ ಓದ್ಕೊಂಡ್ ಬಂದಿರ್ತೀವಿ ಅಲ್ವಾ, ಪೊಲ್ಯೂಷನ್ 3 types ಆಫ್ ಪೊಲ್ಯೂಷನ್: ಸಾಯಿಲ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂತ. ಈಗ ನಾವು ಮಾಡ್ತಾ ಇರೋ ಫಸ್ಟ್ ಕೆಲಸ ಏನ್ ಮಾಡ್ತಾ ಇದೀವಿ ಅಂತ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ವಾಟರ್ ಪೊಲ್ಯೂಷನ್ ಮಾಡ್ತಾ ಇದೀವಿ ಎಲ್ಲರೂ ಬಂದು. ಅದೇ ಹೇಗಪ್ಪ ಅಂತಂದ್ರೆ ಪೇಸ್ಟ್. ಈಗ ಪೇಸ್ಟ್ ಅಲ್ಲಿ ಇರೋದು ಬಂದು ಹೆವಿ ಮೆಟಲ್ಸ್. ಅದು ಈಗ ನಿಮ್ಗೆ ವೈನ್ಸ್ ಅಲ್ಲಿ ಏನಾದ್ರು ಬ್ಲಾಕೇಜಸ್ ಆಗ್ತಾ ಇದೆ ಅಂತಂದ್ರೆ ಒನ್ ಆಫ್ ದ ರೀಸನ್ ಬಂದು ಪೇಸ್ಟ್ ಇರುತ್ತೆ. ಅದರಲ್ಲಿ ನಿಮ್ಗೆ ಹೆವಿ ಮೆಟಲ್ಸ್ ಇರುತ್ತೆ. ಈಗ ನಿಮ್ಗೆ ಪೇಸ್ಟ್ 0 degree ಇಟ್ಟರು ಅದು ಫ್ರೀಸ್ ಆಗಲ್ಲ, 40-45 ಡಿಗ್ರಿಗೆ ಹೋದ್ರು ಅದು ಇದಾಗಲ್ಲ, ಕರಗಲ್ಲ, ಅದೇ ಮೇಂಟೈನ್ ಆಗ್ತಾ ಇರುತ್ತೆ ಅಲ್ವಾ. ಅದು ಹೆವಿ ಮೆಟಲ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಚಾರ್ಕೋಲ್ ಪೌಡರ್ ತಗೊಂಡ್ಬಂದಿದೀವಿ. ಚಾರ್ಕೋಲ್ ಪೌಡರ್, ಸಾಲ್ಟ್ ಮತ್ತೆ ಪೆಪ್ಪರ್ ಇರುತ್ತೆ. ಹೌದು, ಇದು ನೀವು ಯೂಸ್ ಮಾಡ್ತಾ ಬಂದ್ರೆ ನೀವು ಇಷ್ಟಪಟ್ಬಿಡ್ತೀರಾ. ನೆಲ್ಲಿಕಾಯಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಬೇಲ್ದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಶ್ರೀನಿಧಿ ಅವರೇ ಏನು ಹೇಳಬೇಕಾಗಿಲ್ಲ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಮೊಬೈಲಲ್ಲೂ ನಿಮ್ಮ ಕೈಲೂ ಇಂಟರ್ನೆಟ್ ಇರುತ್ತೆ. ಮೊಬೈಲ್ ಸರ್ಚ್ ಮಾಡಿ ಹುಡ್ಕೊಳ್ಳಿ, ಬೆನಿಫಿಟ್ ನೋಡ್ಕೊಳ್ಳಿ. ಇಲ್ಲೊಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ನಮ್ಗೆ ರೆಡಿ ಸಿಗ್ತಾ ಇದೆ ಅಂತ ಇಲ್ಲಿ. ಸರ್, ಇದೇ ನಾನು ಹೇಳ್ತಾ ಇರೋ ಬುಕ್. ಇದೇ ಬುಕ್ಕನ್ನ ನಾನು ಓದಿ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ. ಇಲ್ಲಿದೆ ನೋಡಿ, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ, ಸ್ವಾಮಿ ಆನಂದ್ ಅಂತ ಬರೆದಿರೋದು ಇದು ಬುಕ್ಕು. ಕೆಮಿಕಲ್ ಮುಕ್ತ ಬೆಲ್ಲ, ಆಮೇಲೆ ಬೇಲದಣ್ಣು, ನೆಲ್ಲಿಕಾಯಿ, ಇವೆಲ್ಲವೂ ನಮ್ಮ ಆಹಾರ ಪದ್ಧತಿ ಏನು ಈಗಿಂದ ಆಹಾರ ಪದ್ಧತಿ ಅಲ್ರಿ, ಈಗೆಲ್ಲ ಕುಲಿಗೆಟ್ಟು ಹೋಗೈತೆ, ಆ ಪ್ರಶ್ನೆ ಬೇರೆ. ಪೂರ್ವಜರನ್ನ ಆಹಾರ ಪದ್ಧತಿ ಕೇಳ್ರಿ ನೀವು. ಅವರು ಇದ್ಲು ಪುಡಿ ಮಾಡಿದ್ರಲ್ಲ, ನಮ್ಮ ಪೂರ್ವಜರು ಬಳಕೆ ಮಾಡ್ತಿದ್ದೆ ಅದು. ನಾವು ರೀಸೆಂಟಾಗಿ ಪೇಸ್ಟು ಬ್ರಷು ಅಂತ ತಗೊಂಡಿರೋದು. ನೀವು ನಮ್ಮ ತಾತ ಅಜ್ಜಿನ ಕೇಳಿದ್ರೆ ಗೊತ್ತಾಗ್ಬಿಡ್ತದೆ ಅವರು ಏನು ಹಲ್ಲು ಇದ್ಲನ್ನು ತೊಗೊಂಡು ಗಸಗಸ ಅಂತ ತಿಕ್ಕೋರು. ಹಲ್ಲು ಸ್ಟ್ರಾಂಗ್ ಆಗಿರ್ತಿದ್ವು, ಹೊಳಿತಿದ್ವು ಪಳ ಅಂತ. ಈಗೆಲ್ಲ ಪೇಸ್ಟ್ ಹಾಕೊಂಡು ತಿಕ್ಕಿ ಅವ್ರು ಹೇಳ್ದಂಗೆ ಆ ಪೇಸ್ಟಿಂದ ಪೊಲ್ಯೂಷನ್ ಆಗ್ತಿದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಸರ್, ಈಗ ಇಷ್ಟೆಲ್ಲ ಮಾಡಿದ್ದೀರಲ್ವಾ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ ಏನಿದೆ?
ಸರ್ ಫ್ಯೂಚರ್ ಪ್ಲಾನ್ ತುಂಬಾ ಇದೆ ಸರ್. ಈಗ ನನಗೆ ಬ್ಯಾಂಕ್ ಇಂದ ಲೋನ್ ಆಗ್ಬೇಕು. ಹಾ. ನಮ್ಮ ಊರಲ್ಲಿ ನಮ್ದು ಜಮೀನ್ ಇದೆ, ಜಮೀನಲ್ಲಿ ನಾನು ಫ್ಯಾಕ್ಟ್ರಿ ಕಟ್ಟಿಸ್ಬೇಕು. ಅಲ್ಲಿ ನಾವು ಆಲೆ ಮನೆ ಮಾಡ್ಬೇಕಂತ ಇದೀವಿ. ಈಗ ನಂದು ಸ್ಪೆಷಾಲಿಟಿ ಕೋರ್ ಬಂದು ಬೆಲ್ಲ. ಓಕೆ. ನಾನು ಒಂದು 4-5 ವರ್ಷ ಕಬ್ಬು ಬೆಳೆಯೋದು, ಬೆಲ್ಲ ಮಾಡೋದ್ರಲ್ಲಿ ತುಂಬಾ ರಿಸರ್ಚ್ ಮಾಡಿ ಇಟ್ಟಿದ್ದೀನಿ. ಪ್ರತಿ ವರ್ಷನೂ ಫೇಲ್ ಆಗಿದ್ದೀನಿ. ಆದ್ರೆ ಈಗ ಒಂದು ಹೈ ಕ್ವಾಲಿಟಿ ಬೆಲ್ಲ ಮಾಡ್ತಾ ಇದ್ದೀನಿ. ಈಗ ನನ್ನ ಕೆಜಿ 200 ರೂಪಾಯಿಗೆ ಮಾರಿದ್ರೇನೆ ಲಾಸ್ ಅಂತೀನಿ. ಯಾಕೆಂತಂದ್ರೆ ಅದೇ ಬೆಲ್ಲದಲ್ಲಿ ನಾನು ಜ್ಯೂಸ್ ಮಾಡಿ ಮಾರಿದ್ರೆ ಇನ್ನ ಜಾಸ್ತಿ ಸಿಗುತ್ತೆ ಅಂತ. ಈಗ ನಾನು ಏನಂತಂದ್ರೆ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಬೇಕಂತ. ಯಾರ್ಯಾರು ನೈಸರ್ಗಿಕ ಕೃಷಿ ಮಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಮಾರೋದಕ್ಕೆ ಸಮಸ್ಯೆ ಆಯ್ತು ಅಂತಂದ್ರೆ ನಾನ್ ತಗೋತೀನಿ. ನೀವು ತಗೋತೀರಾ? ನಾನೇ ಹೇಳೋದೇನು ಅಂತಂದ್ರೆ ಫಸ್ಟ್ ಎಲ್ಲರೂ ಒಂದು ಬುಕ್ ಓದಿ ತಿಳ್ಕೊಳ್ಳಿ. ನೀವು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಅದು ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀವು ಆತರ ಬೆಳೀತಾ ಬಂತು ಅಂತಂದ್ರೆ ಅದನ್ನೆಲ್ಲ ನಾವೇ ಬೈ ಬ್ಯಾಕ್ ಮಾಡ್ತೀವಿ. ಫುಡ್ ಬಿಸ್ನೆಸ್ ಬರ್ಬೇಕು ಅಂತ ಇದೀವಿ. ಈಗ ನಾವು ತರಿಸ್ತಾರ ಮಿಷಿನ್ ಹೆಂಗೆ ಅಂತಂದ್ರೆ ನೀವು ಜ್ಯೂಸ್ ಜೊತೆಗೆ ಫುಡ್ ಅನ್ನು ಪ್ಯಾಕ್ ಮಾಡ್ಬೋದು. ಫುಡ್ ಅಂತಂದ್ರೆ ಈಗ ನಂದು ಕಾನ್ಸೆಪ್ಟ್ ಏನಂದ್ರೆ ಬಿರಿಯಾನಿ ಮಾಡಿ ಒಂದ್ಸತಿ ಕುಕ್ ಮಾಡಿಟ್ರೆ ನಿಮ್ಗೆ 18 ಮಂತ್ ಶೆಲ್ಫ್ ಲೈಫ್ ಇರುತ್ತೆ. ಬಿರಿಯಾನಿಗೆ ಹೌದು 18 ಮಂತ್. ಇದೇ ಈಗ ಟ್ರೆಂಡಿಂಗ್. ಹೊರಗಡೆ ನಿಮ್ಗೆ ಕಂಟ್ರೀಸ್ ಅಲ್ಲಿ ಯಾರು ದಿನ ಅಡಿಗೆ ಮಾಡ್ತಾ ಕೂತ್ಕೊಳ್ಳಲ್ಲ. ಎಲ್ಲ ಒಂದೊಂದು ಬಾಕ್ಸ್ ಹೀಟ್ ಮಾಡ್ತಾರೆ, ಓನ್ಗೆ ಹಾಕೋತಾರೆ, ಇಲ್ಲ ಬಿಸಿನೀರ್ಗೆ ಹಾಕ್ತಾರೆ. ಫುಡ್ ರೆಡಿ ನಿಮ್ಗೆ. ಅಂದ್ರೆ ನಾವೀಗ ರೈತರ ಹತ್ರ ಕಬ್ಬು ಬೆಳೆಸಿ ಕಬ್ಬು ತಗೋಬೇಕಂತ ಇದೀನಿ. ನಾನು ಕಬ್ಬಿನ ಹಾಲು ಪ್ಯಾಕ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಮೈಸೂರಲ್ಲಿ ಇರೋದ್ರಿಂದ ನಾನು ಕಬ್ಬು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಮತ್ತೆ ತುಂಬಾ ಮಿಷನರಿ ಬೇಕಾಗಿರೋದ್ರಿಂದ ಸದ್ಯಕ್ಕೆ ಕಬ್ಬಿನ ಹಾಲು ನಿಲ್ಸಿದೀವಿ. ಇನ್ ಫ್ಯೂಚರ್ ಇನ್ನೊಂದು 2 ವರ್ಷದಲ್ಲಿ ನಾವು ಕಬ್ಬಿನ ಹಾಲು ಪೌಚ್ ಅಲ್ಲಿ ತಂದ್ಬಿಡ್ತೀವಿ. ಸರಿ, ನಾರ್ಮಲ್ ಆಗಿ ಎಲ್ಲರೂ ತಗೋತಾರೆ ರೈತರ ಹತ್ರ, ನೀವೇನಾದ್ರು ಸ್ಪೆಷಲ್ ಆಗಿ ತಗೋತೀರಾ? ಸರ್ ಸ್ಪೆಷಲ್ ಆಗಿ ಅಂತಂದ್ರೆ ಫಸ್ಟ್ ನಿಮ್ಮ ಹತ್ರ ಬುಕ್ ಓದಿಸ್ತೀನಿ. ಬುಕ್ ಓದೋದ್ಮೇಲೆ ನಿಮ್ಮ ಹತ್ರ ಕಬ್ಬು ಬೆಳೆಸ್ತೀನಿ. ಕಬ್ಬು ಬೆಳೆಸಿ ನಾನು ಟನ್ಗೆ 4,000 ರೂಪಾಯಿಗೆ ತಗೋಬೇಕಂತ ಇದೆ. 4 ಫ್ಯಾಕ್ಟ್ರಿ ಅವರೇ 3,500 ತಗೋತಾರೆ ಸರ್. ಫ್ಯಾಕ್ಟ್ರಿ ಬಿಟ್ಬಿಡಿ ಸರ್, ನಾನ್ ತಗೋತೀನಿ. ನೋಡ್ರಿ, ರೈತರು 3,500 ಕೊಡ್ರಿ ಅಂತ ಸ್ಟ್ರೈಕ್ ಮಾಡ್ತಾ ಇದಾರೆ. ಓಪನ್ ಆಗಿ ಕೊಡ್ತಾ ಇದಾರೆ 4,000 ಅಂತ. ಓಪನ್ ಆಗಿ 4,000 ಪರ್ ಟನ್. ಸರ್ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ನಾನ್ ಮಾಡ್ಕೋತೀನಿ. ಚಾಮರಾಜನಗರ ಸುತ್ತಮುತ್ತ ಇದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಇದೀವಿ. ಅಂದ್ರೆ ನಿಮ್ಮ ಉದ್ದೇಶ ಏನು? ಪರ್ ಟನ್ನಿಗೆ 4,000 ಹಾರ್ಡ್ ಕ್ಯಾಶ್ ಕೊಡ್ತೀರಾ? ಸರ್ ನಾನೇನು ಹೇಳ್ತೀನಿ ಅಂತಂದ್ರೆ 1 ಎಕರೆನಲ್ಲಿ ನೀವು ಕರೆಕ್ಟ್ ಆಗಿ ಬೆಳೆದು ನೀವೇ ಮಾರಿ ಸಂಪಾದನೆ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಕಬ್ಬಲ್ಲಿ ಎಲ್ಲ ಬೆಳೆನಲ್ಲೂ ಎಲ್ಲ 1 ಎಕರೆನಲ್ಲಿ 10 ಲಕ್ಷ ರೂಪಾಯಿ ತನಕ ನೀವು ಸಂಪಾದನೆ ಮಾಡ್ಬೋದು. ಸರ್ ನೀವೇನು ಸರ್ ಈಗ 40 ಟನ್ ಬರುತ್ತೆ ನಂದು. 4,000 ಕೆಜಿ 200 ರೂಪಾಯಿ. ಎಷ್ಟು ಲಕ್ಷ ಆಯ್ತು? 4,000 ಕೆಜಿ ಇಂಟು 200 ರೂಪಾಯಿ. ನೀವೇ ಹೇಳಿ. 4,000 ಕೆಜಿ ಇಂಟು 200 ನನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ. 8 ಲಕ್ಷ ಆಯ್ತು. 8 ಲಕ್ಷ ರೂಪಾಯಿ. ಸರ್ ಅದೇ ಯಾವ ಧೈರ್ಯದ ಮೇಲೆ ಹೇಳ್ತೀರಾ ನೀವು 1 ಟನ್ನಿಗೆ ನಾನು 4,000 ಕೊಡ್ತೀನಿ ಅಂತ? ಸರ್ ನಾನು ಅಷ್ಟು ವ್ಯಾಲ್ಯೂಡೇಷನ್ ಮಾಡ್ಕೋತೀನಿ. ಈಗ ನನಗೆ ಜ್ಯೂಸ್ ಈಗ ಯಾವುದು ನಾನು ಬೆಲ್ಲ 200 ರೂಪಾಯಿ ಕೊಡ್ತೀನಿ ಅಂದ್ರೆ ಲಾಸ್ ಅಂತ ಹೇಳ್ತೀನಿ. ನಾನು ಅದರಲ್ಲಿ ಇನ್ನ ಜ್ಯೂಸ್ ಜಾಸ್ತಿ ಆಗುತ್ತೆ. ನನಗೆ ಬೆಲ್ಲದಲ್ಲೇ 300-400 ರೂಪಾಯಿ ಬರುತ್ತೆ ಕೆಜಿಗೆ. ಬೇಲ್ಗಣ್ಣಿಗೆ ಸದ್ಯಕ್ಕೆ 20 ರೂಪಾಯಿ ತಗೋತಾ ಇದೀವಿ ಕೆಜಿ. ನಲ್ಲಿಕಾಯಿ 50 ರೂಪಾಯಿ ತಗೋತಾ ಇದೀವಿ. ಈರುಳ್ಳಿಕಾಯಿ 30 ರೂಪಾಯಿ ತಗೋತಾ ಇದೀವಿ. ದ್ರಾಕ್ಷಿ ತರಾವರಿ ರೇಟ್. ಈ ನಮೂನಿ ಆಫರ್, ಇಷ್ಟೊಂದು ಆಫರ್ ಕೊಟ್ಟಿರೋದನ್ನ ನಾನು ನೋಡಿಲ್ಲ. ಆಕ್ಚುಲಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಪ್ರಧಾನ ಮಂತ್ರಿ ಅವ್ರದ್ದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಅಂದ್ಬಿಟ್ಟು ಅದರಲ್ಲಿ 2 ಕೋಟಿ ತನಕ ಕೊಡ್ತಾ ಇದಾರೆ. ಆದ್ರೆ ಅದು ನಮಗ್ ಸಾಕಾಗ್ತಾ ಇಲ್ಲ. ನಾವೊಂದು 3-3.5 ಕೋಟಿ ಕೇಳ್ತಾ ಇದೀವಿ. ಬ್ಯಾಂಕ್ ಅವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬ್ಯಾಂಕ್ ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಬ್ಯಾಂಕ್ ಅವರೇನೆ ನಂದು ದಿನಕ್ಕೊಂದು 4-5 ಜ್ಯೂಸ್ ಕುಡಿತೀವಿ. ಅಡ್ಡಿಲ್ಲ. ಸರ್ ಒಟ್ಟಾರೆ ನಾವು ಹೇಳೋದಾದ್ರೆ ಕೃಷಿ ಲಾಭದಾಯಕವಾಗಿದೆ ಸರ್. ಖಂಡಿತವಾಗ್ಲು ಅಂದ್ರೆ ಮಾಡೋದು ಗೊತ್ತಿರಬೇಕು. ಹೌದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ, ಕೈ ಹಿಡಿಯೋ ತನಕ ಕಷ್ಟ. ಕೈ ಹಿಡಿದ್ಮೇಲೆ ನೀವೇ ರಾಜ. ಈಗ ತರಕಾರಿ ಬೆಳೆಸ್ಬೇಕು ಅಂತ ಇದ್ದೀನಿ. ತರಕಾರಿ ಬೆಳೆಸಿ ಅದನ್ನ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಮಾಡ್ಬೇಕಂತ ಇದೀನಿ. ಆಯಿಲ್ಲೆಸ್ ಅಂದ್ರೆ ಎಣ್ಣೆ ಕಮ್ಮಿ ಇರುತ್ತೆ. ನಿಮ್ಗೆ ಚಿಪ್ಸ್ ತರ ಇರುತ್ತೆ. ಕುಟುಂಬ ಅಂತ ಬೆಂಡೆಕಾಯಿನೇ ತಿನ್ಕೋತಾರೆ, ಬೆಳ್ಳುಳ್ಳಿ ಹಂಗೆ ತಿನ್ಕೋತಾರೆ. ಈಗ ಒಂದೊಂದೇ ಮಿಷಿನರಿ ಬರ್ಬೇಕಿದೆ. ಒಂದೊಂದು ಮಿಷಿಗೂ 50-60 ಲಕ್ಷ ಇದೆ. ಒಂದೊಂದು ಮಿಷಿನ್ ಬಂದು ಅಂತ ಅಂದಾಗ ನನ್ನ ರೈತರ ಹತ್ರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಫಸ್ಟೇ ರೇಟ್ ಫಿಕ್ಸ್. ಅಂದ್ರೆ ಬುಕ್ ಓದಬೇಕು. ಬುಕ್ ಓದಿ ನಾನು ಬೆಳೆಸ್ತೀವಿ, ನಾವು ತಗೋತೀವಿ. ಅಂದ್ರೆ ರೇಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಈಗ ಬಾಳೆಗೆ 40 ರೂಪಾಯಿ ನನ್ನ ರೇಟ್ ಕೊಡ್ಬೇಕಂತ. ವ್ಯಾಕ್ಯೂಮ್ ಫ್ರೈಡ್ ಮಾಡ್ತೀವಿ ಅಂತಂದ್ರೆ ನಾವು ಇದು ಯಾವ್ದು ಏಲಕ್ಕಿ ಬಾಳೆ ಬಂದ್ರೆ ಅದನ್ನು ತಗೋತೀವಿ. ಸರ್ ಈಗ ತುಂಬಾ ಜನ ಕೃಷಿ ಮಾಡಬೇಕು ಅಂತಾರೆ, ಜಮೀನ್ ಇರುತ್ತೆ, ಮಾಡಕ್ಕಾಗಲ್ಲ, ಐಡಿಯಾಗಳಿರಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ ಅಂತ ಆಸೆ ಇರೋರಿಗೆ ನಿಮ್ಮ ಮೆಸೇಜ್ ಏನು ಸರ್? ಈಗ ನಾನು ಇದು ಸ್ಟಾರ್ಟ್ ಮಾಡಿ ಈಗ ನಾನೇನು ಇಂಡಸ್ಟ್ರಿ ಮಾಡಬೇಕು, ಇದು ಮಾಡಬೇಕು, ನನಗೇನು ಐಡಿಯಾ ಇಲ್ಲ. ನನ್ನ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಅಗ್ರಿಕಲ್ಚರ್ ಮಾಡಬೇಕಂತ ಬಂದೆ. ನನ್ನ ಫ್ರೆಂಡಿಗೆ ಬುಕ್ ಓದ್ಕೊಂಡೆ. 1 ವರ್ಷ ನಾನು ಒಂದು 5-6 ಬುಕ್ ಓದೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ.
ಅದಾದ್ಮೇಲಿಂದ 2015 ಇಂದ ನಾನು ಅಗ್ರಿಕಲ್ಚರ್ ಮಾಡ್ಕೊಂಡ್ ಬಂದಿದ್ದೀನಿ. ಜೊತೆಗೆ ಯಾವ ವರ್ಷನೂ ನನಗೆ ರೇಟ್ ಅಂತ ಏನೂ ಸಿಕ್ಕಿಲ್ಲ. ನಾ ಬೆಳೆದಿರೋದಕ್ಕೆ ಏನಕ್ಕೂ ರೇಟೇ ಇಲ್ಲ. ನಾನೇ ಎಲ್ಲಾನು ಮಾರ್ತಾ ಬಂದಿದ್ದೀನಿ. ಈ ತರ ನಾನು ಮಾರ್ತಾ ಈಗ 10 ವರ್ಷದಲ್ಲಿ ಈಗ ನಂದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಂದು 5-6 ಪ್ರಾಡಕ್ಟ್ ತಗೊಂಡ್ಬಂದಿದ್ದೀನಿ. ಇನ್ನು ಮುಂದಕ್ಕೆ ಇನ್ನೂ ಒಂದಷ್ಟು ಪ್ರಾಡಕ್ಟ್ಗಳು ತರಬೇಕಂತ ಇದ್ದೀನಿ. ಈಗ ನಾವು ಚಾಮರಾಜನಗರದಾಗ ನೋಡಿದ್ವಲ್ರಿ, ಆ ಥರದ್ದು ಇಲ್ಲಿ ಮೈಸೂರಾಗ ಅದಾವ, ಅಲ್ಲಿ ಹೋಗೋಣ ಎಲ್ಲೆಲ್ಲಿ ಅದಾವ ಅಂತ ನೋಡ್ಕೊಂಬಂದ್ರಿ. ಸರ್ ಇದು ಗಣೇಶ್ ಭಂಡಾರ್ ಟಿ ಕೆ ಲೇಔಟ್ ಅಲ್ಲಿ ಇರೋದಿದು. ನಾವು 2018 ಅಲ್ಲಿ ಈ ಅಂಗಡಿ ಓಪನ್ ಮಾಡಿದೆ. ಕಬ್ಬಿನಾಲ್ ನಾನೇ ಕಬ್ಬು ಬೆಳೆದು ಇದು ಫಿಲಿಪೈನ್ಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಮಷಿನ್ ಇದು. ಒಂದು ಮೊಬೈಲ್ ಅಂಗಡಿನಲ್ಲಿ ಇಟ್ಟಿದ್ವಿ. ಇಲ್ಲಿ 6 ತಿಂಗಳು ನಡೀತು, 6 ತಿಂಗಳು ಲಾಸ್ ಆಯ್ತು, ಇದು ಕ್ಲೋಸ್ ಆಯ್ತು. ಪುನಃ ಇದು ಇಲ್ಲಿ ಬಂದ್ವಿ. ಈ ಅಂಗಡಿನಲ್ಲಿ ಒಂದು 9 ತಿಂಗಳು ಚೆನ್ನಾಗಿ ನಡೀತು, ಕೊರೋನಾ ಬಂತು. ಇದು ಕೊರೋನಾ ಮುಗಿಸ್ಕೊಂಡು ಈ ತರ ಆಟೋದಲ್ಲಿ ಬಂದ್ವಿ. ಈ ಆಟೋದಲ್ಲಿ 1.5 ವರ್ಷ ಆಯ್ತು. ಆಮೇಲೆ ಕಂಟೈನರ್ ಈಗಿರೋದು ಇದು ಕಂಟೈನರ್ ಸ್ಟಾರ್ಟಿಂಗ್. ಇದು ಈಗ CV ನ್ಯಾಚುರಲ್ಸ್ ಇದು ನೋಡ್ತಾ ಇದೀರಲ್ಲ, ಇದು 2015ರಲ್ಲಿ ನಾನು ಬಾಳೆ ಬೆಳೆದಿದ್ದೆ. ಆಗ ಈ ತರ ಬಾಕ್ಸ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ವಿ ಬಾಳೆಹಣ್ಣು. ಅಮ್ಮನೇ ನಂಗೆ ಎಲ್ಲಾ ಕಡೆ ಜೊತೆ. ಇದು 2ನೇ ವರ್ಷದ ಅಚ್ಚ ಬೆಲ್ಲ ಮಾಡಿದ್ವಿ. ಮೊದಲನೇ ವರ್ಷ ಕಬ್ಬು ಬೆಳೆದು ಬೆಲ್ಲ ಮಾಡಿದ್ವಲ್ಲ, ಅದಿದು. ಇದು 4ನೇ ಅಟೆಂಪ್ಟ್. ಪೌಡರ್ ಮಾಡಿಸಿ ವ್ಯಾಕ್ಯೂಮ್ ಪ್ಯಾಕ್ ಮಾಡ್ತಾ ಇರೋದು ಇದು. ಇದು ಈ ಕವರ್ಗಳು ತೀರೋದ್ಮೇಲೆ ಇದಕ್ಕೆ ಬಂದ್ವಿ. ಪುನಃ ಈಗ ವೈಟ್ ಬಂದಿದೀವಿ. ಪುನಃ ಈಗ ಬ್ರ್ಯಾಂಡಿಂಗ್ ಮಾಡಿಸ್ತಾ ಇದೀವಿ. ಇದೆಲ್ಲ ಬೆಲ್ಲ, ಅದೇ ಕಬ್ಬು ಹೇಳದ್ನಲ್ಲ, ಬಿದ್ರು ಕಟ್ಟಿ ಬೆಳೆದಿದ್ದೆ ಅಂತ ಅದಿದು. ಇದು ಪೌಡರ್. ಇದು ಬೆಲ್ಲ ಪೌಡರ್, ಇದೆಲ್ಲ ಆರ್ಟಿಕಲ್. ಇದು ಬಾಳೆ ಇದ್ದಾಗ ಬಂದಿದ್ದು. ಇದು ಬೆಲ್ಲದಲ್ಲಿ ಬಂದಿರೋದು. ಇದು ಬಾಳೆದೇನೆ. ಮತ್ತೆ ಇದು ಬಂದು ಇದು ಕೊರಿಯನ್ ಮ್ಯಾಗಝೀನ್ ಅಲ್ಲಿ ಇರೋದು. ಇದು ನಂದು ಆರ್ಟಿಕಲ್. ಇದು ಇವರು ಯಾರೋ ಒಂದು ಫಾರಿನರ್ ಅಗ್ರಿಕಲ್ಚರ್ ಬಗ್ಗೆ, ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಇದು ಮಾಡ್ಕೊಂಡು ಬಂದಿದ್ರು. ಇದೆಲ್ಲ ಅವಾರ್ಡ್ಗಳಾಗಿರೋದು. ಇದು ಎಲ್ಲಿದೆ ಹೌದು. ಇದು ಕ್ಯಾರೆಟ್ ಬೆಳೆದಿದ್ವಿ, ಟೊಮೆಟೊ ಬೆಳೆದಿದ್ವಿ. ಒಂದು ಗಿಡ ಈ ತರ ಸರಿ ಟೊಮೆಟೊ. ಇದು ಕಬ್ಬು, ಇದು 8 ಅಡಿ ಅಗಲದ್ದು. ಭತ್ತ ನಾವು ಬೆಳೆದಿರೋದು. ಇದು ಕಬ್ಬು ಒಳಗಡೆ ಅರಿಶಿನ. ಹೌದು. ವರ್ಕೌಟ್ ಆಯ್ತು. ಇದು ಅಮ್ಮ ನಾನು ನಾಟಿ ಮಾಡ್ಬೇಕು ಅಂತ ಹೇಳೋದಕ್ಕೆ ಭತ್ತ ಹಾಕಿದೆ. ಇದು ಅಮ್ಮ. ಇದು ಬುಕ್ಕು ನಾವು ಬೆಳೆದಿದ್ದು ಭತ್ತ. ಇದು ಒಂದೂವರೆ ವರ್ಷ ತಿಂದಿದ್ದೀವಿ. ಬರೀ 4 ಎಕರೆನಲ್ಲಿ ಬೆಳೆದಿದ್ದು. ಇದು ಇವ್ರ ಡಾಕ್ಟರ್. ಇದಕ್ಕೆ ಬಂದಿದ್ದು, ಅಂದ್ರೆ ಯಾರಾದ್ರೂ ಬರ್ತಾ ಇರ್ತಾರಲ್ಲ ಜಮೀನಿಗೆ, ವಿಸಿಟರ್ಸ್. ಇದು ಶ್ರೀಲಂಕಾ ಹೋಗಿದ್ ಬಂದಿದೆ. ಶ್ರೀಲಂಕಾದ ಇದು. ಇದೇನೋ ಇಲ್ಲೇನೋ ಪ್ಯಾಕ್ ಮಾಡಿದ್ರು. ಇದು ವ್ಯಾಕ್ಯೂಮ್ ಪ್ಯಾಕ್. ಇದು ಬೆಲ್ಲ ಪೌಡ್ರನ್ನ ಈ ತರ ಇಟ್ಟಿಗೆ ತರ ಪ್ಯಾಕ್ ಮಾಡೋದು. ಇದು ಜಾಮ್ ಮಾಡಿದ್ವಿ. ಬಾಳೆಹಣ್ಣು ಬೆಳೆದಿದ್ದಾಗ ಬಾಳೆಹಣ್ಣು ಮತ್ತೆ ಪ್ಯಾಷನ್ ಫ್ರೂಟ್ ಅಲ್ಲಿ ಜಾಮ್ ಮಾಡಿದ್ವಿ. ಪುನಃ ಇದೆಲ್ಲ ರೈತರು ವಿಸಿಟ್ ಮಾಡಿರೋದು. ಇದು ಸಿಂಗಾಪುರ್ ಇವೆಂಟ್. ಇದೇ ಹೇಳದ್ನಲ್ಲ, ಅದು ರೋಡ್ ಸೈಡ್ ಅಲ್ಲಿ ನಿಂತ ಅಡ್ವರ್ಟೈಸ್ ಮಾಡಿದೆ ಅಂತ. ಇದೇ ಟೇಬಲ್ 4-5 ಜ್ಯೂಸ್ ಹಿಂಗೆ ಅಡ್ವರ್ಟೈಸ್ ಮಾಡಿದ್ದು. ಇದು ಬಾಳೆಹಣ್ಣು 1 ಚಿಪ್ಪೆ 1 kg ಬರುತ್ತೆ. ನಾವು ಬೆಳೆದಿರೋದು ಏಲಕ್ಕಿ ಬಾಳೆಹಣ್ಣು. ಸರ್ ಯಾವ ಪೆಟ್ರೋಲ್ ಬಂಕ್ ಇದು? ಸರ್ ಇದು ವರಗಣಪತಿ ಫ್ಯೂಯಲ್ ಸ್ಟೇಷನ್ ಅಂತ. ಇದು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ. ಮೈಸೂರು ಔಟರ್ ರಿಂಗ್ ರೋಡ್ ಅಲ್ಲಿ RBI ಬಿಲ್ಡಿಂಗ್ ಇದೆಯಲ್ಲ, ಅದು ಕಾಂಪೌಂಡ್ ಅಟ್ಯಾಚ್ ಆದಂಗೆ ಇದು ಪೆಟ್ರೋಲ್ ಬಂಕ್ ಇದೆ. ಇಲ್ಲಿದೆಯಾ ನಿಮ್ದು ಔಟ್ಲೆಟ್? ಅಲ್ಲಿದೆ ನೋಡಿ ನನ್ನೊಂದು ಔಟ್ಲೆಟ್. ಇಲ್ಲಿ ಹಾಕಿದಾರ ನೋಡ್ರಿ ಇವ್ರದ್ದು ಔಟ್ಲೆಟ್. ಇದು ಏನೇನು ಟ್ಯಾಂಗಿ ಅನಾನಸ್, ದ್ರಾಕ್ಷಾರಸ, ಸೀಟ್ರೇಟ್, ತೆರಳಿಕಾಯಿ, ಬೇಲ, ಮತ್ತೆ ಆಮ್ಲ ಜ್ಯೂಸ್, ಶ್ರೀನಿಧಿ ಫಾರ್ಮ್ಸ್. ಇಲ್ಲಿ ಬನ್ನಿ ಸರ್. ಇಲ್ಲಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೆಲ್ಲಿಕಾಯಿ, ದ್ರಾಕ್ಷಿ, ಸಿಟ್ರನ್ ಇದೆ, ಅನಾನಸ್ಸು, ಗ್ರೇಪ್ಸ್, ಇಲ್ಲಿ ಟ್ಯಾಂಗಿ ಅನಾನಸ್ಸು, ಇದು ಸಿಟ್ರಸ್, ಇದು ಕೋರ್ ಪ್ರಾಡಕ್ಟ್ ಕುಡಿ ಸರ್. ಎಷ್ಟು ಸರ್ ಇದು? 100 ಸರ್. ಇದೆ ಇವ್ರದ್ದು ಕೋರ್ ಪ್ರಾಡಕ್ಟ್. ಶ್ರೀನಿಧಿ ಅವರ ಹಾರ್ಡ್ ವರ್ಕ್ ಇದು. ಇದನ್ನೇ ಹುಡ್ಕೊಂಡು ಬಂದೆ ನಾನು. ಶ್ರೀನಿಧಿ ಅವ್ರನ್ನ ಇಷ್ಟ ತನಕ ತಲೆ ತಿಂದು ಕಾಡಿ ಎಲ್ಲ ಮಾಡಿರೋದು. ಸರ್ ಇದು ಬೆಲ್ಲ ಹಾಕಿ ಮಾಡಿರೋಂಥ ಜ್ಯೂಸ್. ಇದು ಬೇಲದಣ್ಣು, ಕೆಳಗಡೆ ಡೆಪಾಸಿಟ್ ಆಗಿರೋದು ಬೇಲದಣ್ಣು. ಇದು ಕೆಳಗಡೆ ನೀವು ಹಿಂಗ್ ದಬಾಕಿದ್ರೆ ಇಲ್ಲಿ ಹಣ್ಣು ಇದಾಗತ್ತೆ. ಪಲ್ಪು ದಬಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗತ್ತೆ. ಇಲ್ಲ ಹಿಂಗಿಂಗ್ ಅಂದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ತಗೊಳ್ಳಿ ಸರ್. ಸಿಕ್ತು. ಶ್ರೀನಿ ಫಾರ್ಮ್ ನ ಬೇಲದ ಜ್ಯೂಸ್. ಬೆಲ್ಲ ವಿತ್ ಬೇಲದ ಜ್ಯೂಸ್. ಹೇಗಿದೆ ಸರ್ ಜ್ಯೂಸ್?
ನಾನು ಹಿಂದೆ ಈ ರೈತ ಸಂತೆಗೆ ಹೋಗಿದ್ದೆ, ಆಮೇಲೆ ಇದು ರಾಗಿ ಕಣ ಸಂತೆಗೆ ಹೋಗಿದ್ದೆ. ಅಲ್ಲೆಲ್ಲ ಬೇರೆ ಬೇರೆ ಈ ಬೇಲದ ಪ್ರಾಡಕ್ಟ್ಗಳನ್ನ ಮಾಡಿದ್ರು, ಜಾಮ್ ಮಾಡಿದ್ರು, ಆಮೇಲೆ ಉಪ್ಪಿನಕಾಯಿ ಮಾಡಿದ್ರು, ಈ ತರದ್ದೆಲ್ಲ ಮಾಡಿದ್ರು. ಆದ್ರೆ ಜ್ಯೂಸ್ ಯಾರು ಮಾಡಿರ್ಲಿಲ್ಲ ವಿತ್ ಬೆಲ್ಲ ಹಾಕಿ. ಇದನ್ನ ನಾನು ಇವತ್ತು ಹುಡ್ಕೊಂಡ್ ಬಂದಿರೋದು. ಕೊಡ್ತೀವಿ ಈಗ ಆಸಮ್ ರೀ, ಆಸಮ್ ಆಸಮ್. ಸೀಸನ್ ಸ್ಟಾರ್ಟ್ ಸಖತ್ತಾಗಿದೆ, ಅದ್ಭುತ. ನನ್ನ ಲೈಫಲ್ಲಿ ಒಂದು ಅದ್ಭುತವಾದಂತದ್ದು ಏನಾದ್ರು ಪೇಯ ಕುಡಿತಾ ಇದ್ದೀನಿ ಅಂದ್ರೆ ಮುಲಾಜಿಲ್ಲ, ಅದು ಈ ಬೇಲದ ಜ್ಯೂಸ್ ರೀ. ಸಖತ್ತಾಗಿದೆ. ಸರ್ ಏನ್ ರೇಟ್ ಮಾಡ್ತಿದ್ದೀರಾ ಇಲ್ಲಿ? ಸರ್ ಇದು 100 rupees ಮಾಡ್ತೀವಿ. ಇದು ಹಾ. ಪ್ರೀಮಿಯಂ ಕ್ವಾಲಿಟಿ ಇದು. 300 ml ಬರುತ್ತೆ ಇದು. ವರ್ತು ಕೊಡ್ಬೋದು 100 ರೂಪಾಯಿ. ಸರ್ ಇದು ನೀವು ಇನ್ನೊಂದು ಬಿರಿಯಾನಿ ತಿಂದ ಮೇಲೆ ಇದೊಂದು ಜ್ಯೂಸ್ ಕುಡಿದ್ರೆ ಪುನಃ ಇನ್ನೊಂದು ಬಿರಿಯಾನಿ 2 ಅವರ್ ರೆಡಿ ಆಗ್ಬಿಡ್ತೀರಾ. ಹೊಟ್ಟೆ ಹಸುವಾಗ್ಬಿಡುತ್ತೆ ಜಾಸ್ತಿ. ಈ ಬಂಕಲ್ಲೂ ಇದೇ ಫಾಸ್ಟ್ ಮೂವಿಂಗ್ ಇರೋದು, ನಲ್ಲಿಕಾಯಿಗಿಂತ ಬೇಲ್ದೆನ್ ಫಾಸ್ಟ್ ಮೂವಿಂಗ್ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ. ಈ ಬಂಕ್ ಅಲ್ಲಿ ವರ್ತು ಸರ್, ಅದ್ಭುತವಾಗಿದೆ, ಒಳ್ಳೇದಾಗ್ಲಿ. ಆಕ್ಚುಲಿ ಯುವಕರು ಈ ತರಹದ ನಿರ್ಧಾರಗಳನ್ನ ತಗೋಬೇಕು. ಎನಿಹೌ ಶ್ರೀನಿಧಿ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ಸು, ಫೋನ್ ನಂಬರು ಎಲ್ಲನೂ, ಅವ್ರದ್ದು ವೆಬ್ಸೈಟು ಎಲ್ಲ ಕಂಪ್ಲೀಟ್ ಡೀಟೇಲನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಜೊತೆ ನಿಮ್ದೇನಾದರೂ ಬಿಸ್ನೆಸ್ಗಳು ಮಾಡೋದಿದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಾತಾಡಿ. ಒಳ್ಳೇದಾಗಲಿ. ರೈತರು ಉಳಿಬೇಕು, ಯುವಕರು ಮುಂದೆ ಬರೀಬೇಕು. ನಮ್ಮ ದೇಶೀಯ ಉತ್ಪನ್ನಗಳೆಲ್ಲವೂ ಕೂಡ ನಮ್ಮ ಜನಗಳಿಗೆ ತಲುಪಬೇಕು. ನಮ್ಮ ದೇಶಿ ವಸ್ತುಗಳನ್ನ ಬಳಸೋಣ, ದೇಶಿ ವಸ್ತುಗಳನ್ನ ಉಳಿಸೋಣ, ನಮ್ಮ ರೈತರನ್ನ ಬೆಳೆಸೋಣ, ಇಂಥ ಯುವಕರನ್ನ ನಾವು ಬೆಂಬಲಿಸೋಣ ಅಂತ ಹೇಳ್ತಾ ಸರ್, ಒಳ್ಳೇದಾಗ್ಲಿ, ಗುಡ್ ಲಕ್. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೇನ್ರಿ, ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಬೆಲದ ಪಾನಕ, ಜೈ ಶ್ರೀನಿಧಿ ಅಂಡ್ ಟೀಮ್, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.